ಇವತ್ತು ಜಗತ್ತಿನಲ್ಲಿ ಎಷ್ಟು ಪುಸ್ತಕಗಳು ಹೊರಬರ್ತಾ ಇದೆಯೋ ಅದನ್ನು ಮೀರಿದಷ್ಟು ಪುಸ್ತಕ ವಿವೇಕಾನಂದರ ಬಗ್ಗೆ ಬಂದಿದೆ. ಪ್ರತಿ ವಾರ ಜಗತ್ತಿನ ಯಾವುದಾದ್ರೂ ಒಂದು ಕಡೆಯಲ್ಲಿ ಒಂದು ಹೊಸ ಪುಸ್ತಕ ಬರ್ತಾ ಇದೆ ಅವ್ರ ಬಗ್ಗೆ. ಅಂದರೆ ಒಬ್ಬ ವ್ಯಕ್ತಿ 150 ವರ್ಷ ಆದ್ರೂ ಅವ್ರ ಮೇಲೆ ನಾವು ಇವತ್ತು ಇಷ್ಟೊಂದು ಸಂಶೋಧನೆ ಮಾಡಿ ಹೊಸ ಹೊಸ ಪುಸ್ತಕಗಳನ್ನು ಬರಿತಾ ಇದ್ದೀವಿ ಅಂದರೆ ಆ ವಿಷಯ ಸಂಗ್ರಹ ಎಷ್ಟಿದೆ ಅಂತ ಊಹೆ ಮಾಡ್ಕೊಳ್ಳೋದು ಕಷ್ಟ. ಆಮೇಲೆ ಈ ವಿವೇಕಾನಂದರ ಬಗ್ಗೆ ಮಾತನ್ನು ಆಡುವಾಗ ಕೇಳುವಾಗ ನಮಗೆ ಎಲ್ಲರಿಗೂ ಒಂದು ವಿಶೇಷ ಅನುಭವ ಆಗುತ್ತೆ. ಅದನ್ನೇ ನಾವು ಬ್ರಹ್ಮಾನುಭವ ಅಂತ ಹೇಳ್ತೀವಿ. ಇದಕ್ಕೆ ಕಗ್ಗದಿಂದ ಒಂದು ಮಾತು ಹೇಳ್ಬೋದು ಅಂದರೆ, ಒಮ್ಮೆ ಹೂ ತೋಟದಲ್ಲಿ, ಒಮ್ಮೆ ಕೆಲ ಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗುವ ಮಂಕುತಿಮ್ಮ ಅಂತ ಹೇಳ್ತಾರೆ. ಆ ಮಾತಿಗೆ ಇದು ಸಾಕಷ್ಟು. ಮುಂದಿನ ಕಾರ್ಯಕ್ರಮ ಮಕ್ಕಳಿಂದ ಇದೆ. ಇದನ್ನು ಸಂಯೋಜಿಸಿ ನಡೆಸ್ಕೊಡ್ತಾ ಇರುವಂಥವರು ಶ್ರೀಯುತ ರಮೇಶ್ ಭಟ್. ಇದ್ರು ಕೂಡ ರೆಡಿ ಆಗಿಬಿಟ್ಟು ತಯಾರಾಗಿದ್ದಾರೆ.
ಅವರಿಂದ ಅದ್ಭುತವಾದ ವಿವೇಕಾನಂದರ ಕುರಿತಂಥ ಗೀತೆ ಪ್ರಸ್ತುತವಾಯಿತು. ಮತ್ತೊಮ್ಮೆ ಎಲ್ಲರೂ ಜೋರಾಗಿ ಕರ್ನಾಟಕ. ಈಗ ಶ್ರೀಯುತ ಪವನ್ ಕಲ್ಯಾಣ್ ಅವರಿಂದ ಭಾಷಣ, ಅವರನ್ನ ವೇದಿಕೆ ಕರೀತಾ ಇದ್ದೀವಿ. ನಮ್ಮೆಲ್ಲರ ದೇಶ ಭಾರತ. ಭಾರತ ಅನ್ನೋ ಈ ಪದದಲ್ಲಿನ ಭಾ ಎಂಬ ಧಾತು ಬೆಳಕನ್ನು ಸೂಚಿಸುತ್ತೆ. ಭಾರತ ಅಂದರೆ ಯಾವ ರಾಷ್ಟ್ರ, ಯಾವ ದೇಶ ಬೆಳಕನ್ನು ಹೊತ್ತು ತಿರುಗುವ ರಥವಾಗಿದೆಯೋ ಅದೇ ಭಾರತ. ಇಂಥ ಭಾರತ ದೇಶ ಜಗತ್ತಿಗೆ ಸಿಂಧೂ ನಾಗರಿಕತೆಯನ್ನು ಕೊಡುತ್ತೆ, ಜಗತ್ತಿಗೆ ಲೌಕಿಕ ಸಂಪತ್ತನ್ನ, ಆಧ್ಯಾತ್ಮಿಕ ಸಂಪತ್ತನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡುತ್ತೆ. ಆದರೆ ಈ ಜಗತ್ತಿಗೆ ಬಂದಂತಹ ಬೇರೆ ದೇಶದಿಂದ ಬಂದಂತಹ ಪ್ರವಾಸಿಗರು ಈ ದೇಶದ ಬಗೆಗಿನ ಸಂಪತ್ತನ್ನ ಅವರ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಾಗ ಬೇರೆ ಬೇರೆ ಜಗತ್ತಿನ ಭಾಗಗಳಿಂದ ಈ ದೇಶವನ್ನ, ಈ ಸಂಸ್ಕೃತಿಯನ್ನ, ಈ ದೇಶದ ಬೌದ್ಧಿಕ ಸಾಮರ್ಥ್ಯವನ್ನ, ಈ ದೇಶದ ಲೌಕಿಕ ಸಂಪತ್ತನ್ನ ಲೂಟಿ ಮಾಡಲಿಕ್ಕೆ ದಾಳಿಕೋರರು ಬರ್ತಾರೆ, ಶಕರು ಬರ್ತಾರೆ, ಗೂಣರು ಬರ್ತಾರೆ, ಅಫ್ಘನ್ನರು, ಮೊಘಲರು, ಕಡೆಗೆ ಬ್ರಿಟಿಷರು, ಡಚ್ಚರು, ಫ್ರೆಂಚರು. ಸ್ವತಂತ್ರ ಬಂದ ಮೇಲೆ ಪಾಕಿಸ್ತಾನ, ಚೀನಾ ಎಲ್ಲ ದೇಶಗಳು ಈ ಭಾರತವನ್ನ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆದರೆ ಇಂಥ ಎಲ್ಲ ದಾಳಿಗಳನ್ನ ತಡೆದು ಕೂಡ ಕೇವಲ ಒಂದು ದಾಳಿಗೆ ಗ್ರೀಕ್ ನುಚ್ಚುನೂರಾಗುತ್ತೆ, ಕೇವಲ ಒಂದು ದಾಳಿಗೆ ಇಡೀ ಸೀಸನ್ನ ಸಾಮ್ರಾಜ್ಯ ಮಣ್ಣಲ್ಲಿ ಹೂತು ಹೋಗುತ್ತೆ. ಆದರೆ ಇಂಥ ಸಾವಿರಾರು ದಾಳಿಗಳಾದಾಗಲೂ ಕೂಡ ಭಾರತ ಇಂದು ಕೂಡ, ನೀವು ಭಾರತದ ಸುತ್ತಮುತ್ತಲಿನ ಪಾಕಿಸ್ತಾನದ ಸಂದರ್ಭವನ್ನ, ಅದರ ಪರಿಸ್ಥಿತಿಯನ್ನ, ಶ್ರೀಲಂಕಾದ ಪರಿಸ್ಥಿತಿಯನ್ನ, ಅಫ್ಘಾನಿಸ್ತಾನದ ಪರಿಸ್ಥಿತಿಯನ್ನ ನೋಡಿದಾಗ ತಿಳಿಯುತ್ತೆ ಭಾರತ ಹೇಗೆ ಇಂಥ ಸಾವಿರಾರು ದಾಳಿಗಳನ್ನ ತಡೆದು ನಿಂತಿದೆ ಅಂತ. ಆದರೆ 18ನೇ ಶತಮಾನದ ಹೊತ್ತಿಗೆ ಈ ತರ ನೂರಾರು ದಾಳಿಗಳನ್ನ ಭಾರತ ಒಳಗಾಗುತ್ತೆ. ಯಾವ ದೇಶದಲ್ಲಿ ಗುಪ್ತರು ಮೆರೆದಿದ್ರೋ, ಯಾವ ದೇಶದಲ್ಲಿ ಚಿನ್ನದ ನಾಣ್ಯಗಳನ್ನ ಅಳತೆ ತೂಗಿ ಮಾಡಿದ್ರೋ ಆ ದೇಶ ದಾರಿದ್ರ್ಯಕ್ಕೆ ಒಳಗಾಗುತ್ತೆ, ಗುಲಾಮತನಕ್ಕೆ ಒಳಗಾಗುತ್ತೆ. ಇಡೀ ದೇಶ ತನ್ನ ಆತ್ಮ ಗೌರವವನ್ನು ಕಳೆದುಕೊಳ್ಳುತ್ತೆ. ಆಗ ಆ ದೇಶದ ನರನಾಡಿಗಳಲ್ಲಿ ಮತ್ತೊಮ್ಮೆ ಸಿಡಿಲನ್ನ ಹರಿಸಲಿಕ್ಕೆ ಸಂತನೊಬ್ಬನ ಅಗತ್ಯ ಇರುತ್ತೆ. ನಾನಿ ಪಾಲ್ಕಿವಾಲಾ ಅವರು ವಿ ದ ಪೀಪಲ್ ಅನ್ನೋ ಬುಕ್ಕಲ್ಲಿ ಬರೀತಾರೆ, ಇಂಡಿಯಾ ಹ್ಯಾಸ್ ದ ಗಿಫ್ಟ್ ಆಫ್ ಪ್ರೊಡ್ಯೂಸಿಂಗ್ ದಿ ಗ್ರೇಟ್ ಮೆನ್ ಇನ್ ದಿ ಅವರ್ ಆಫ್ ಡಾರ್ಕ್ನೆಸ್. ಭಾರತಕ್ಕೊಂದು ವರ ಇದೆ. ಯಾವಾಗ ಈ ಸಂಸ್ಕೃತಿ ಮುಗೀತು, ಈ ದೇಶದ ಕಥೆ ಮುಗೀತು ಅನ್ನೋ ಹೊತ್ತಿಗೆ ಒಂದಲ್ಲ ಒಂದು ಮೂಲೆಯಲ್ಲಿ ಒಬ್ಬ ವೀರ ಎದ್ದು ಬರ್ತಾನೆ, ದೇಶದ ನಾನಾ ಭಾಗಗಳಲ್ಲಿ ಸಂಚಾರ ಮಾಡಿ ಆ ಧರ್ಮದ ಪುನರುತ್ಥಾನವನ್ನು ಮಾಡ್ತಾನೆ. 18ನೇ ಶತಮಾನದ ಹೊತ್ತಿಗೆ ಈ ದಾಳಿಗಳಿಗೆಲ್ಲ ಒಳಗಾಗಿ ಭಾರತ ತನ್ನ ಗಾಂಡೀರ್ಯವನ್ನು ಬಿಸಾಡಿ ತನ್ನಿಂದ ಇನ್ನೇನು ಸಾಧ್ಯವಿಲ್ಲ ಅನ್ನೋ ಹೊತ್ತಿಗೆ ಪಾರ್ಥಸಾರಥಿಯ ಅಗತ್ಯತೆ ಇರುತ್ತೆ. ಆಗ ಭಾರತಕ್ಕೆ ಪಾರ್ಥಸಾರಥಿಯಾಗಿ ಬಂದು ಭಾರತಕ್ಕೆ ಮತ್ತೊಮ್ಮೆ ಗೀತೆಯನ್ನ ಬೋಧಿಸಿದವರು ವಿವೇಕಾನಂದರು. ವಿವೇಕಾನಂದರು ಹೇಗೆ ಭಾರತದ ನರನಾಡಿಗಳಲ್ಲಿ ಜೀವವನ್ನು ತುಂಬಿದ್ರು, ಯಾವ ರೀತಿ ಪಾರ್ಥಸಾರಥಿ ಪಾರ್ಥನಿಗೆ ಹೇಳ್ತಾನೋ, ಕ್ಲೇದ್ಯರ್ಮಾಸ್ಮಗಮ ಪಾರ್ಥ ನೈದತ್ವ ಯುಪುದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ಕೋದಿಷ್ಟ ಪರಂತಪ. ಹೀಗೆ ತನ್ನ ಹೃದಯದಲ್ಲಿರುವ ದೌರ್ಬಲ್ಯವನ್ನು ಬಿಟ್ಟು ಯುದ್ಧ ಮಾಡುವಂತ ಸ್ವಾಮೀಜಿ ಹೇಗೆ ಕಾಳೆಯನ್ನು ಮೊಳಗಿಸಿದ್ರು. ಸ್ವಾಮೀಜಿಯ ಬಾಲ್ಯ ಜೀವನವನ್ನ ಈ ದಿನ ನಾವು ತಿಳ್ಕೊಳ್ಳೋ ಬದಲು ಸ್ವಾಮೀಜಿ ಚಿಕಾಗೋದಲ್ಲಿ ಭಾಷಣ ಏನ್ ಮಾಡಿದ್ರು, ಅದರ ಪರಿಣಾಮ ಭಾರತದಲ್ಲಿ ಏನಿತ್ತು ಅಂತ ನೋಡೋಣ. ಸ್ವಾಮೀಜಿ ಚಿಕಾಗೋ ವೇದಿಕೆಗೆ ತಲುಪ್ತಾರೆ. ಪ್ರೊಫೆಸರ್ ರೈಟ್ ಅನ್ನೋರು ಅವರಿಗೆ ಪರಿಚಯ ಪತ್ರವನ್ನ ಬರ್ಕೊಡ್ತಾ ಹೇಳ್ತಾರೆ, ಸ್ವಾಮೀಜಿ ಆಸ್ಕಿಂಗ್ ಕ್ರೆಡೆನ್ಷಿಯಲ್ಸ್ ಯು ಟು ಸ್ಪೀಕ್ ಈಸ್ ಆಸ್ಕಿಂಗ್ ಕ್ರೆಡೆನ್ಷಿಯಲ್ ದ ಸನ್ ಟು ಶೈನ್. ಆ ತರ ಹೇಳಿ ಪರಿಚಯ ಪತ್ರವನ್ನು ಬರ್ಕೊಡ್ತಾರೆ. ಸೆಪ್ಟೆಂಬರ್ 11, 1893ನೇ ತಾರೀಕು ಸ್ವಾಮೀಜಿ ಭಾಷಣ ಮಾಡಿ ನಿಂತ್ಕೊಳ್ತಾರೆ. ಆ ಭಾಷಣದ ದಿನ ಭಾರತದ ಪರಿಸ್ಥಿತಿ ಏನಿತ್ತು, ಭಾರತ ಗುಲಾಮಿತನಕ್ಕೊಳಗಾಗಿತ್ತು, ಭಾರತದಲ್ಲಿ ಧರ್ಮದ ವ್ಯಾಖ್ಯಾನ ಬದಲಾಗಿತ್ತು, ಭಾರತದ ಧರ್ಮದಲ್ಲಿ ಮೋಟಿಗಳು ತುಂಬಿಕೊಂಡಿತ್ತು, ಇನ್ನೇನು ಈ ಧರ್ಮ ನಶಿಸಿ ಹೋಗುತ್ತೆ ಅನ್ನೋ ಪರಿಸ್ಥಿತಿ ಇತ್ತು. ಸ್ವಾಮೀಜಿ ಅಂತ ಧರ್ಮವನ್ನು ಪ್ರತಿನಿಧಿಸ್ತಾ ತಮ್ಮ ಮಾತನ್ನು ಶುರು ಮಾಡ್ತಾರೆ. ಕಡೆಯಲ್ಲಿ ಸ್ವಾಮೀಜಿ ಮಾತಿರುತ್ತೆ. ಆ ಸೋಮವಾರ ಸ್ವಾಮೀಜಿ ಮಾತನ್ನು ಶುರು ಮಾಡ್ತಾರೆ. ಹೇಳ್ತಾರೆ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳಿ ಮಾತನ್ನು ಮುಂದುವರಿಸಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ 2 ನಿಮಿಷಗಳ ಕಾಲ ಕರಡತನ ಆಗುತ್ತೆ. ಇಡೀ ಜನ ಹುಚ್ಚೆದ್ದು ಕುಡಿತಾರೆ. ಆ ಸಭೆಯಲ್ಲಿದ್ದಂಥ ಆನಿ ಬೆಸೆಂಟ್ ಅಂದು ಏನ್ ಪರಿಸ್ಥಿತಿ ಆಗಿತ್ತು ಅಂತ ತಾವು ಬರ್ಕೊಳ್ತಾರೆ. ಹಿಂದೆ ಇದ್ದ ಜನ ತಮ್ಮ ಹ್ಯಾಟನ್ನು ಬಿಡಕ್ಕೆ ಶುರು ಮಾಡಿದ್ರು. ನಾವಂತೂ ನಿಮ್ಗೆ ನೋಡ್ಲಿಕ್ಕೆ ಆಗ್ತಿಲ್ಲ, ಯಾವುದೋ ಸಿಂಹ ಗರ್ಜನೆ ಬರ್ತಿದೆ, ನೀನ್ ನಮ್ಮ ಹ್ಯಾಟನ್ನು ನೋಡುವಂತ ಬಿಸಾಕ್ತಿದ್ರು. ಅವತ್ತು ಸ್ವಾಮೀಜಿ ಶೇಕ್ ಹ್ಯಾಂಡ್ ಮಾಡಿದವರು ಮನೆಗೆ ಹೋಗಿ ಕೈ ತೊಳ್ತಿಲ್ಲ, ಯಾಕೆಂದ್ರೆ ಸ್ವಾಮೀಜಿ ಮುಗಿದಂತ ಆ ಸ್ವಾದ ಬರ್ಕೊಡುತ್ತೆ ಅಂತ. ಸ್ವಾಮೀಜಿ ಮಾತನ್ನ ಮುಂದುವರಿಸ್ತಾ ಹೇಳ್ತಾರೆ, ನಾನು ಯಾರ ಪ್ರತಿನಿಧಿಯಾಗಿ ಬಂದಿದ್ದೀನಿ ಅಂತ. ಸ್ವಾಮೀಜಿ ಹೇಳ್ತಾರೆ, ನಾನು ಜಗತ್ತಿನ ಅತ್ಯಂತ ಪುರಾತನ ನಾಗರಿಕತೆಯನ್ನು ಕೊಟ್ಟಂತ ರಾಷ್ಟ್ರದ ಪ್ರತಿನಿಧಿಯಾಗಿ ಬಂದಿದ್ದೀನಿ. ಜಗತ್ತಿನ ಅತ್ಯಂತ ಪುರಾತನ ಋಷಿಮುನಿಗಳು ಯಾರು ವೇದಗಳ ಬೆಳಕನ್ನ ಜಗತ್ತಿನಾದ್ಯಂತ ಪಸರಿಸಿದ್ರು ಅಂತ ಋಷಿಮುನಿಗಳ ಪ್ರತಿನಿಧಿಯಾಗಿ ಬಂದಿದ್ದೀನಿ. ಸ್ವಾಮೀಜಿ ಮುಂದುವರಿತಾ ಹೇಳ್ತಾರೆ, ಯಾವ ಹಿಂದೂ ಧರ್ಮಕ್ಕೆ ಹೊರಗಿಡು
ಎಕ್ಸ್ಕ್ಲೂಸಿವ್ನೆಸ್ ಅನ್ನೋ ಪದನ ಅನುವಾದ ಮಾಡ್ಲಿಕ್ಕಾಗಲ್ವೋ ಅಂತ ಹಿಂದೂ ಧರ್ಮದಿಂದ ನಾನು ಬಂದಿದ್ದೀನಿ. ಇಡೀ ಜಗತ್ತಿಗೆ ಯಾವ ಧರ್ಮ ಸಹಿಷ್ಣುತೆಯಲ್ಲ, ಯಾವ ಧರ್ಮ ಬೇರೆ ಧರ್ಮವನ್ನು ಒಪ್ಪಿಕೊಳ್ಳೋದನ್ನು ಹೇಳ್ಕೊಳ್ಳೋದು. ಸಹಿಷ್ಣುತೆಯನ್ನ ಬೇರೆ ಧರ್ಮಗಳು ಹೇಳುತ್ತೆ. ಸಹಿಷ್ಣುತೆ ಅಂದ್ರೆ ಹೆಂಗೆ, ನೀನು ತಪ್ಪಿದ್ಯಾ ಆದ್ರೂ ನೀನು ಒಪ್ಕೊಳ್ತೀನಿ ಅಂತ, ಅದು ಸಹಿಷ್ಣುತೆ. ಅಂದ್ರೆ ಹಿಂದೂ ಧರ್ಮ ಹೇಳುತ್ತೆ ಎಲ್ಲ ಧರ್ಮಗಳು ಸತ್ಯ ಅಂತ. ಹಿಂದೂ ಧರ್ಮದ ಬಗ್ಗೆ ಬರಿತಾ ಹೇಳ್ತಾರೆ, ಹಿಂದೂ ಧರ್ಮಕ್ಕೆ ಏನೊಂದು ವಿಶೇಷವಾದ ಗುಣ ಇದೆ ಅಂದ್ರೆ, ಯಾರ್ಯಾರು ಈ ಸತ್ಯಕ್ಕೆ, ಹಿಂದೂ ಧರ್ಮದಲ್ಲಿನ ವೇದಗಳ ಆ ಸತ್ಯಕ್ಕೆ ಮೋಹಿತಗೊಳ್ತಾರೋ ಅವರೆಲ್ಲರನ್ನು ಹಿಂದೂ ಧರ್ಮ ತನ್ನ ಧರ್ಮದ ಒಳಗಡೆ ಸೇರಿಸಿಕೊಳ್ಳುತ್ತೆ. ಈ ದೇಶಕ್ಕೆ ಬಂದಂತಹ ಶಕರಾಗಿರ್ಬೋದು, ಈ ದೇಶಕ್ಕೆ ಬಂದಂತಹ ಕುಶಾಣರು ಇಲ್ಲಿನ ಧರ್ಮಕ್ಕೆ ಮತಾಂತರ ಆಗ್ತಾರೆ, ಹಿಂದೂಗಳಾಗ್ತಾರೆ, ಬೌದ್ಧರಾಗ್ತಾರೆ. ಯಾಕಂದ್ರೆ ಈ ಧರ್ಮಕ್ಕೆ ಮನಸ್ಸೋಗ್ತಾರೆ. ಸ್ವಾಮೀಜಿ ಹೇಳ್ತಾರೆ, ಹಿಂದೂ ಧರ್ಮ ಯಾವತ್ತಿಗೂ ಬೋಧಿಸೋದು ನಾವು ಬೇರೆ ಧರ್ಮವನ್ನು ಒಪ್ಪಿಕೊಳ್ತೀವಿ, ನೀವು ಸರಿ, ಎಲ್ಲ ದಾರಿಗಳು ಒಂದೇ ದೇವರನ್ನ ಸೇರುತ್ತೆ ಅಂತ. ಸ್ವಾಮೀಜಿ ಮುಂದುವರೆದು ಹೇಳ್ತಾರೆ, ಯಾವ ಧರ್ಮ ಜಗತ್ತಿನ ಎಲ್ಲ ಧರ್ಮಗಳಿಗೆ ಮಾತೃ ಧರ್ಮ ಆಗಿದೆಯೋ, ಇಡೀ ಜಗತ್ತಿಗೆ ಕತ್ತಲೆಯಿಂದ ಹೊರತರುವಂತಹ ಧರ್ಮ ಆಗಿದೆಯೋ ಅಂತ ಧರ್ಮದ ಪ್ರತಿನಿಧಿಯಾಗಿ ನಾನು ಬಂದಿದ್ದೀನಿ. ಸ್ವಾಮೀಜಿ ಹೇಳ್ತಾರೆ, ಯಾರ ದೇವಾಲಯಗಳು ಯಹೂದಿಗಳ ಜುರಾಸ್ಟ್ರಿಯ ದೇವಾಲಯಗಳನ್ನ ನುಚ್ಚು ನೂರು ಮಾಡಿದಾಗ ನೆಲದೇ ಇಲ್ಲದೆ ಪ್ರಪಂಚದಾದ್ಯಂತ ಅಲ್ದಾಡಿದ್ರು ಅಂಥವರಿಗೆ ಆಶ್ರಯ ಕೊಟ್ಟು, ಆ ನೊಂದು ಬೆಂದವರಿಗೆ ಆಶ್ರಯ ಕೊಟ್ಟು ಸೆಳೆದಂತ ರಾಷ್ಟ್ರದಿಂದ ನಾನು ಬಂದಿದ್ದೀನಿ. ಸ್ವಾಮೀಜಿ ಇದೇ ಮಾತನ್ನ ಮುಂದುವರಿಸಿ ಹೇಳ್ತಾರೆ, ಯಾವ ಹಿಂದೂಗಳು ಕೋಟ್ಯಾನುಕೋಟಿ ಜಾತಿ ಮತ ಭೇದ ಎಲ್ಲ ಹಿಂದೂಗಳ ಪರವಾಗಿ ನಾನು ಅವರ ಪ್ರತಿನಿಧಿಯಾಗಿ ಮುಂದೆ ನಿಂತಿದ್ದೀನಿ. ಸ್ವಾಮೀಜಿ ಹೇಳ್ತಾರೆ, ಯಾವ ಹಿಂದೂಗಳು ಪ್ರತಿದಿನ ಪಠಿಸ್ತಾರೋ, ಯಾವ ರೀತಿ ಬೇರೆ ಬೇರೆ ಪರ್ವತಗಳಲ್ಲಿ ಹುಟ್ಟಿದಂಥ ನದಿಗಳು ಒಂದೇ ಸಾಗರವನ್ನು ಸೇರುತ್ತೋ, ಹಾಗೆ ಎಲ್ಲ ಮತಗಳು ಪದಗಳು ಒಂದೇ ದೇವರನ್ನ ಸಾರುತ್ತೆ ಅಂತ ಸಾರುವಂತಹ ಧರ್ಮದಿಂದ ನಾನು ಬಂದಿದ್ದೀನಿ. ಯಾವ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೋ, ನೀವು ಯಾವ ಯಾವ ದಾರಿಗಳಲ್ಲಿ ನನ್ನೊಂದಿಗೆ ಬರ್ತೀರೋ ಅದೇ ದಾರಿಗಳಲ್ಲಿ ನಾನು ನಿಮ್ಮನ್ನು ತಲುಪ್ತೀನಿ ಅಂತ ಯಾವ ಧರ್ಮ ಹೇಳುತ್ತೋ ಆ ಧರ್ಮದ ಪ್ರತಿನಿಧಿಯಾಗಿ ನಾನು ಬಂದಿದ್ದೀನಿ. ಸ್ವಾಮೀಜಿ ಮುಂದುವರಿಸಿ ಹೇಳ್ತಾರೆ, ಈ ಮತಾಂಧತೆ ನಮ್ಮ ಧರ್ಮ ಮಾತ್ರ ಶ್ರೇಷ್ಠ ಅನ್ನೋ ಭಾವನೆ ಈ ಜಗತ್ತನ್ನ ಹಾಳು ಮಾಡಿದೆ. ಇದಿಲ್ಲದೆ ಇದ್ದಿದ್ರೆ ಈ ಪ್ರಪಂಚ ಇನ್ನೂ ಸುಂದರವಾಗಿರ್ತಿತ್ತು. ಆದರೆ ಇಂದು ದಿನ ಬೆಳಗ್ಗೆ ಅಂದರೆ ಸೆಪ್ಟೆಂಬರ್ 11, 1893ನೇ ದಿನ ಏನು ಬೆಳಗ್ಗೆ ಗಂಟಾನಾದ ಆಗಿದೆ ಈ ಕಾರ್ಯಕ್ರಮ ಶುರು ಮಾಡಲಿಕ್ಕೆ, ಆ ಗಂಟಾನಾದ ಇಂಥ ಎಲ್ಲ ಮತಾಂಧ ಭಾವನೆಗಳಿಗೆ ಗುಡರಾಗತವನ್ನು ನೀಡಿ ಅದನ್ನು ಕೊಲ್ಲುತ್ತೆ ಅಂತ ನಾನು ನಂಬಿದ್ದೀನಿ ಅಂತ ಹೇಳಿ ಮಾತನಾಡಿಸ್ತಾರೆ. ಅವರು ಪ್ರಚಾರ ಮಾಡಿದರು, ಭಾರತ ಅಂದರೆ ಅದು ಹಾವಾಡಿಗರ ದೇಶ, ಆ ಜನರು ಮೂಗು ಮುಚ್ಕೊಂಡು ಧ್ಯಾನ ಮಾಡ್ತಾರೆ ಹೊರತು ಇಡೀ ಪ್ರಪಂಚದ ಪರಿಚಯ ಅವರಿಗಿಲ್ಲ, ಜ್ಞಾನದ ಪರಿಚಯ ಅವರಿಗಿಲ್ಲ ಅಂತ. ಸ್ವಾಮೀಜಿ ಈ ಭಾಷಣ ಆದಮೇಲೆ ನಿಜವಾದ ಧರ್ಮ ಅಂತ ಇದ್ರೆ ಇಡೀ ಜಗತ್ತಿನ ಈ ಮೆಟೀರಿಯಲಿಸ್ಟಿಕ್ ಭಾವದಿಂದ ಹೊರತಂದು ಒಂದು ನಿಜವಾದ ಧ್ಯೇಯದ ಕಡೆ ಕರ್ಕೊಂಡು ಹೋಗುವಂತ ಮಾತೃ ಧರ್ಮ ಇದ್ರೆ, ವಿಶ್ವ ಧರ್ಮ ಇದ್ರೆ ಅದು ಹಿಂದೂ ಧರ್ಮ ಮಾತ್ರ ಅಂತ ಇಡೀ ಜಗತ್ತಿಗೆ ಸ್ವಾಮೀಜಿಯವರ ಭಾಷಣ ಆದ್ಮೇಲೆ ಅರ್ಥ ಆಗುತ್ತೆ. ಸ್ವಾಮೀಜಿಯ ಆ ಭಾಷಣ ಆದ್ಮೇಲೆ ಸ್ವಾಮೀಜಿಯ ಹೇಗಿತ್ತು ಪ್ರಭಾವ ಅಂದ್ರೆ, ಪ್ರತಿ 4 ದಾರಿ ಸೇರೋ ಕಡೆ ಸ್ವಾಮೀಜಿ ಅವರು ದೊಡ್ಡ ಕಟೌಟ್ ನಿಲ್ಲಿಸಿರ್ತಾರೆ. ಬರೋ ಪ್ರತಿ ಅಮೆರಿಕದವನು ಕೂಡ ಮಾಮ್ ಫ್ರಮ್ ಇಂಡಿಯಾ ಅಂತ ಏನು ಬರೆದಿರ್ತಾರೆ ದಪ್ಪ ಅಕ್ಷರಗಳಲ್ಲಿ, ಅದಕ್ಕೆ ಕೆಳಗಡೆ ಗಾಡಿ ನಿಲ್ಲಿಸಿ ನಮಸ್ಕಾರ ಹಾಕಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಇನ್ನು ಈ ಪ್ರಭಾವ ಭಾರತದ ಮೇಲೆ ಏನಾಗುತ್ತೆ, ಸ್ವಾಮೀಜಿ ಈ ಭಾಷಣವನ್ನು ಮಾಡಾದ್ಮೇಲೆ ಭಾರತದಲ್ಲಿ ಅಂತಸತ್ವ ಮತ್ತೆ ಜಾಗೃತ ಆಗುತ್ತೆ, ಸ್ವತಂತ್ರ ಹೋರಾಟಕ್ಕೆ ಪುಷ್ಟಿ ಸಿಗುತ್ತೆ. ಒಬ್ಬ ಹುಡುಗ ಯಾವಾಗಲೂ ನನ್ನ ಸ್ನೇಹಿತರು ಪತ್ರ ಬರೀತಾ ಇರ್ತಾನೆ, ನನ್ನ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು, ನನ್ನ ಕೊನೆಯ ರಕ್ತದ ಹನಿ ಕೂಡ ದೇಶಕ್ಕೆ ಅರ್ಪಣೆ ಮಾಡಬೇಕು. ತಕ್ಷಣ ಅವನು ಬ್ರಿಟಿಷ್ ಪೊಲೀಸರಿಗೆ ಕೊಡ್ತಾನೆ, ನನ್ನ ಸ್ನೇಹಿತ ಒಬ್ಬ ಈ ಥರ ಬರೀತಾ ಇದ್ದಾನೆ, ದಯವಿಟ್ಟು ಸ್ವಲ್ಪ ಅವನ ಬಗ್ಗೆ ನೋಡಿ ಅಂತ. ಆ ಬ್ರಿಟಿಷ್ ಪೊಲೀಸರು ಅವನ ಮನೆಗೆ ನುಗ್ಗಿ ಅವ್ನು ಸಿಗೋದಿಲ್ಲ, ಅವನ ಬ್ಯಾಗಲ್ಲಿ ನೋಡ್ತಾರೆ. ಅವನು ಇಡೀ ಬ್ಯಾಗಲ್ಲಿ ಸಿಕ್ಕಿದ್ದು ವಿವೇಕಾನಂದ ಪುಸ್ತಕ. ಆಗಿನ ಯಾವುದೇ ಕ್ರಾಂತಿಕಾರಿಯನ್ನು ಅವರು ಅವತ್ತು ಅರೆಸ್ಟ್ ಮಾಡಿದ್ರು ಕೂಡ ಅವರ ಬ್ಯಾಗಲ್ಲಿ ಅವ್ರು ಸಿಗ್ತಾ ಇದ್ದು ವಿವೇಕಾನಂದ ಪುಸ್ತಕ. ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಮಹಾತ್ಮ ಗಾಂಧಿ ಆಗಿರ್ಬೋದು, ಇಂಥ ನೂರಾರು ಜನ ಸ್ವತಂತ್ರ ಹೋರಾಟಗಾರರಿಗೆ ಸ್ಫೂರ್ತಿಯಾಗಿದ್ದವರು ವಿವೇಕಾನಂದ. ಕಡೆಗೆ ಒಬ್ಬ ಹುಡುಗ ತಾನು ಸೈನ್ಯದಲ್ಲಿದ್ದಾನೆ, ಸೈನ್ಯದಲ್ಲಿದ್ದಾಗ ತನ್ನ ಎಲ್ಲ ಜೊತೆಗಾರರು ಕೂಡ ತೀರ್ಕೊಳ್ತಾರೆ, ಅನ್ಕೊಳ್ತಾನೆ ಎಲ್ಲ ತೀರ್ಕೊಂಡು ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಳ್ಳೆ ದಾರಿ ಅಂತ ಹೇಳಿ ರೈಲಿಗೆ ತಲೆ ಕೊಡ್ಬೇಕಂತ ಹೇಳಿ ಸ್ಟೇಷನ್ ಬಂದು ನಿಂತ್ಕೊಳ್ತಾನೆ. ಅವನು ದುರದೃಷ್ಟವೋ ಅದೃಷ್ಟವೋ ರೈಲು ಕೂಡ ತಡ ಆಗಿದೆ. ರೈಲು ಕೂಡ ತಡ ಆಯ್ತಲ್ಲ, ಏನ್ ಮಾಡೋದು ಅಂತ ಹೇಳಿ ಸ್ಟೇಷನ್ ಬಂದು ಒಂದು ಬುಕ್ ತಗೊಳ್ತಾನೆ. ಆ ಬುಕ್ಕಲ್ಲಿ ಬರೆದಿರ್ತಾರೆ, ವಿವೇಕಾನಂದ ಪುಸ್ತಕದಲ್ಲಿ ಬರೆದಿರುತ್ತೆ, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಅಂಟಿಲ್ ದ ಗೋಲ್ ಇಸ್ ರೀಚ್. ಯೋಚನೆ ಮಾಡ್ತಾನೆ, ನನ್ನ ಜೀವನದ ಗುರಿನೇ ಏನೋ ನಿರ್ಧಾರ ಆಗಿಲ್ವಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ಲಾನ್ ಕ್ಯಾನ್ಸಲ್ ಮಾಡ್ತಾನೆ. ಊರಿಗೆ ಬರ್ತಾನೆ, ಊರಲ್ಲಿ ಹನುಮನ ಗುಡಿ ಏನಿರುತ್ತೆ ಅದರ ಕೇಂದ್ರವಾಗಿ ಇಟ್ಕೊಂಡು ಊರನ್ನ ಬದಲಾಯಿಸ್ತಾನೆ, ಊರಿನ ಜನಕ್ಕೆ ವಿದ್ಯಾಭ್ಯಾಸವನ್ನ ಕೊಡ್ತಾನೆ. ಕಡೆಗೆ ಅವನ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡ್ತಾನೆ, ದೇಶನ ಮಾದರಿ ದೇಶ ಮಾಡ್ತಾನೆ. ಇಡೀ ದೇಶ ಅವರನ್ನ ಅಣ್ಣ ಹಜಾರ್ ಅಂತ ಕರೆಯುತ್ತೆ. ಹೀಗೆ ನೂರಾರು ಜನಕ್ಕೆ ಸ್ವಾಮೀಜಿಯ ಭಾಷಣಗಳು, ಅವರ ಬರವಣಿಗೆಗಳು ಸಾಕಷ್ಟು ಪ್ರಭಾವವನ್ನು ಬೀರಿದೆ. ಹಾಗಾಗಿ ನಾವೇನ್ ಮಾಡಬಹುದು, ಸ್ವಾಮೀಜಿಯವರ ಈ ಚಿಂತನೆಗಳನ್ನ, ಸ್ವಾಮೀಜಿಯವರ ಬರಹಗಳನ್ನ ಪ್ರತಿದಿನ ಓದಬೇಕು. ಸ್ವಾಮೀಜಿ ಹೇಳ್ತಾರೆ, ಸ್ವಾಮೀಜಿಯವರ ಕಡೆಯದಾಗಿ ಒಂದು
ಸ್ವಾಮೀಜಿ ಕೊಟ್ಟಂತ ಉದಾಹರಣೆಯನ್ನು ಕೊಟ್ಟು ನಾನು ಮಾತನ್ನು ಮುಗಿಸ್ತೇನೆ. ಸ್ವಾಮೀಜಿ ಹೇಳ್ತಾರೆ, ಈ ಭಾರತ ಅನ್ನೋ ಹಡಗು ಸಾವಿರಾರು ವರ್ಷಗಳಿಂದ ಕೋಟ್ಯಾಂತರ ಜನರನ್ನ ದಡದಾಡಿಸಿದೆ. ಈ ಜೀವನ ಚಕ್ರದಿಂದ ಮೋಕ್ಷದ ಕಡೆಗೆ ಅವರನ್ನು ದಡದಾಡಿಸಿದೆ. ಆದರೆ ಇವತ್ತು ಆ ದೋಣಿಗೆ ಒಂದು ತೂತು ಬಿದ್ದಿದೆ. ದೋಣಿ ತೂತು ಬಿದ್ದರೆ ಏನಾಗುತ್ತೆ? ದೋಣಿ ನೀರಿನ ಮುಳುಗೋಗುತ್ತೆ. ಸ್ವಾಮೀಜಿ ಹೇಳ್ತಾರೆ, ಈ ದೇಶದ ಯುವಕರು ಮುಂದೆ ಬಂದು ತನ್ನ ತಲೆಯ ಬಿಸಿ ರಕ್ತವನ್ನಾದರೂ ಕೊಟ್ಟು ಆ ರಂಧ್ರವನ್ನು ಮುಚ್ಚಿಸ್ತೀವಿ, ಈ ಹಡಗನ್ನು ಕಾಪಾಡ್ಕೊಳ್ತೀವಿ ಅಂತ ಮುಂದೆ ಬಂದರೆ ಮಾತ್ರ ಇನ್ನು ಸಾವಿರಾರು ಜನರನ್ನ ಈ ಭಾರತ ಅನ್ನೋ ಹಡಗು ಮೋಕ್ಷದ ದಡವನ್ನು ದಾಟಿಸುತ್ತೆ, ಜೀವನ ಚಕ್ರದ ದಡವನ್ನು ದಾಟಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಸ್ವಾಮೀಜಿಯವರ ಆ ಜೀವನ ಆದರ್ಶಗಳನ್ನ, ಜೀವನ ತತ್ವಗಳನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಳೋಣ. ಸ್ವಾಮೀಜಿ ಹೇಳಿದಂತ ಆ ಯುವಕರು ಅಥವಾ ಸ್ವಾಮೀಜಿ ಹೇಳಿದಂತ ಆ ತಮ್ಮ ತಲೆಯ ಬಿಸಿಲನ್ನು ಕೊಟ್ಟು ಆ ಹಡಗನ್ನು ಕಾಪಾಡುವಂತ ವ್ಯಕ್ತಿಗಳು ನಾವಾಗೋಣ. ಜೀವನದಲ್ಲಿ ನಮ್ಮ ಏನೇ ವೃತ್ತಿ ಇದ್ರೂ ಕೂಡ ಒಂದಷ್ಟು ಸಮಯವನ್ನು ದೇಶಕ್ಕಾಗಿ ಅದನ್ನು ಮೀಸಲಾಗಿಡೋಣ. ಭಾರತದ ಪರಮ ವೈಭವಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ. ಧನ್ಯವಾದ. ಹೇಳಿ ಮತ್ತೊಮ್ಮೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ವಿವೇಕಾನಂದರ ವಿಷಯವನ್ನು ನೀವು ಸಹಸ್ರಾರು ಗಂಟೆ ಮಾತಾಡಿದರೂ ಮುಗಿಯಲ್ಲ, ಅಷ್ಟು ವಿಶಾಲವಾದಂತಹ ಈ ಸಂಗ್ರಹ. ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ. ನಾವು ಲಲಿತಾ ದೀದಿಯವರನ್ನು ಇನ್ನು ಕಾಯ್ತಾ ಇದ್ದೀವಿ, ಅವ್ರು ಬರ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಲಲಿತಾ ದೀದಿಯವರು ವಿವೇಕಾನಂದರ ಬಗ್ಗೆ ಒಂದು ಕಾರ್ಯಕ್ರಮ ಮಕ್ಕಳಿಂದ ನಡೆಸ್ಕೊಡ್ಬೇಕಾಗಿತ್ತು. ಅವರು ಬರೋದನ್ನು ಕಾಯ್ತಾ ಇರೋದ್ರಿಂದ ಈಗ SVP ಸ್ಕೂಲ್ನಿಂದ ಬಂದಂತಹ ಧನ್ಯ ಅವರನ್ನ ವೇದಿಕೆ ಕರೀತೇನೆ. ಅವರು ಬಂದು ವಿವೇಕಾನಂದರ ಬಗ್ಗೆ ಮಾತಾಡ್ತಾರೆ. Respectful pronouns to all the elders gathered here. I am Danya, studying 9th standard in Sri Vinayaka Vidyalaya. I feel myself very fortunate for getting an opportunity to participate in this meaningful and important program. When my teacher told me that I have to speak for 2 minutes in Universal Brotherhood Day about Swami Vivekananda, I was both happy and nervous. Happy because it's an opportunity and nervous because I didn't know what to speak. Though Swami Vivekananda is such a great person who brought so much of respect to our country, our culture, our philosophy, our Hindu religion, through his extraordinary skills, efforts and his talks, we learn very little about him in our school. When I started studying about him for my preparation for the speech, I was really disappointed to realize that we are less educated about him, who is such a great hero of the nation, hero of youth, hero of poor, hero of ignorant people. I must honestly tell that I'm not grown up enough to understand and talk about Swamiji's Chicago speech, but through whatever study I have made about him has inspired me to know more and more about him and his good works. His great love and respect towards Mother India, care and concern for people of India, confidence and commitment in making Bharat as Vishwaguru will definitely inspire and guide all of us in accomplishing his vision and dream. By expressing my sincere thanks to Vivekananda Kendra, Kanyakumari, JP Nagar branch for giving me an opportunity to speak few words in today's program. I would like to end my talk now with a determination of sincerely cooking on Swamiji's vision and dream. Jai Bharat Mata, Vande Mataram. ಈ ವಿನಾಯಕ ವಿದ್ಯಾಕೇಂದ್ರದ ವಿದ್ಯಾರ್ಥಿನಿ. ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ನಾನು ಭಾಗ್ಯ, ಶ್ರೀ ವಿನಾಯಕ ವಿದ್ಯಾಲಯದಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ. ಇಂದು ಇಲ್ಲಿ ಆಚರಿಸುತ್ತಿರುವ ವಿಶ್ವ ಭ್ರಾತೃತ್ವ ದಿನದ ಸಂದರ್ಭದಲ್ಲಿ ನನಗೆ ಭಾಗವಹಿಸಲು ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಎಂದು ಹೇಳಿದ್ದೇನೆ. ಹಾಗೂ ಅದನ್ನು ದೊರಕಿಸಿಕೊಟ್ಟ ವಿವೇಕಾನಂದ ಕೇಂದ್ರ JP ನಗರ ಶಾಖೆಯ ಸದಸ್ಯರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ವಾಮಿ ವಿವೇಕಾನಂದರ ಬಗ್ಗೆ
ಹಾಗೂ ಅಗಾಧ ಪಾಂಡಿತ್ಯವನ್ನು ತಿಳಿಸುತ್ತದೆ. ಅದರ ಜೊತೆಗೆ ಬೇಸರದ ಸಂಗತಿ ಏನೆಂದರೆ ಇಂತಹ ಮಹಾತ್ಮರ ವಿಚಾರ ನಮ್ಮ ಪಠ್ಯ ಪುಸ್ತಕದಲ್ಲಿಲ್ಲ. ಇವರ ಬಗ್ಗೆ ತಿಳಿದುಕೊಳ್ಳಲು ನಮ್ಮಂತಹ ಮಕ್ಕಳಲ್ಲಿ ದೇಶದ ಬಗ್ಗೆ ಅಭಿಮಾನ ಬೆಳೆಸುವಂತಹ ಇಂತಹ ವ್ಯಕ್ತಿಗಳ ಬಗ್ಗೆ ವಿಷಯಗಳ ಬದಲಾಗಿ ಪರಕೀಯರಾದ ಮೊಘಲರು, ಫ್ರೆಂಚರು ಹಾಗೂ ಬ್ರಿಟಿಷರು ಇವರ ವಿಚಾರಗಳೇ ನಮ್ಮ ಪುಸ್ತಕದಲ್ಲಿ ತುಂಬಿರಲಾಗುತ್ತದೆ. ಆದರೆ ಸಮಾಧಾನದ ಸಂಗತಿ ಏನೆಂದರೆ ಮನೆಯೇ ಮೊದಲ ಪಾಠಶಾಲೆ ಎಂಬ ಮಾತನ್ನು ನಾನು ಕೇಳಿದ್ದೇನೆ. ನಾವು ಸಾಕಷ್ಟು ಕಲಿಯಬಹುದು ನಮ್ಮ ಮನೆಯಲ್ಲಿ ಹಾಗೂ ಕಲಿಯುತ್ತಾ ಇದ್ದೇವೆ. ನಮ್ಮ ಮನಸ್ಸಿನ ಬೆಳವಣಿಗೆಗೆ ಬೇಕಾದ ಮಾಹಿತಿ ನಮ್ಮ ಮನೆಯಲ್ಲಿ ನಾವು ಸಾಕಷ್ಟು ಕಲಿಯಬಹುದು. ಮುಂತಾದ ಹಲವು ಅದರ ಜೊತೆಗೆ ವಿವೇಕಾನಂದ ಕೇಂದ್ರ, ರಾಮಕೃಷ್ಣ ಆಶ್ರಮ ಮುಂತಾದ ಹಲವು ಸಂಸ್ಥೆಗಳು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಶಾಸ್ತ್ರ, ನಮ್ಮ ನಿಜವಾದ ಶ್ರೇಷ್ಠ ಇತಿಹಾಸಗಳ ಉಳಿವಿಗೆ ಹಾಗೂ ಬೆಳವಣಿಗೆಗೆ ಸದಾ ಶ್ರಮಿಸುತ್ತಿರುವುದೇ ನಮ್ಮ ಮುಂದಿರುವ ಭರವಸೆ ಅಂತ ನನಗೆ ಎಂದು ನಿಮ್ಮೆಲ್ಲರ ಎದುರು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಭಾರತ ಮಾತೆ, ವಂದೇ ಮಾತರಂ. ಯಾರು ಇದನ್ನು ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ? ಟೀಚರು ನೀವಲ್ಲ. ನೀವು ಅದನ್ನು ತಯಾರು ಮಾಡುವಾಗ ನಾನು ಇದರ ಬಗ್ಗೆ ಒಂದು ಇಂಟ್ರೊಡಕ್ಷನ್, ನೀವೆಲ್ಲ ತಯಾರು. ಎರಡು ವಿಚಾರ ಏನಂದರೆ ಇದಾವಲ್ಲ, ನಿಂತಿರಲಿ. ನಿಮಗೆ ಒಂದು ಇಲ್ಲಿ ಕನ್ಸ್ಟೆಂಟ್ಸ್ ಏನಂದರೆ ನಿಮ್ಮಲ್ಲಿ ಹ್ಯಾಂಡ್ ಮೈಕ್ ಇತ್ತು ಮಾತಾಡಲಿಕ್ಕೆ. ಹ್ಯಾಂಡ್ ಮೈಕ್ ಇಲ್ಲದೆ ಮಾತಾಡ್ಲಿಕ್ಕೆ ಸಾಧ್ಯ ಇದೆಯಾ? ಜೋರಾಗಿ ಇಲ್ಲದ್ರೆ ಕೊಡ್ತೀನಿ. ಇದೇ ಎರಡು ಹ್ಯಾಂಡ್ ಮೈಕ್ ಇದೆ, ಕೊಡ್ತೀನಿ. ಹಾಂ, ಎರಡು ಕೊಡ್ತೀನಿ. ವಿವೇಕಾನಂದನಿಗೆ ಬೆಲೆಸಿದ್ದಾರೆ. ನಾನು ಸೆಪ್ಟೆಂಬರ್ 11ನೇ ತಾರೀಕು ವಿಶ್ವ ಭ್ರಾತೃತ್ವ ದಿವಸದ ದಿನವೇ ನಾನು ಜಿಗಣಿಗೆ ಹೋಗಿದ್ದೆ. ಈ ವಿವೇಕಾನಂದ ಕೇಂದ್ರ ವಿದ್ಯಾಲಯದಲ್ಲಿ ಅದರ ಆಚರಣೆ ಮಾಡಿದರು. ಆ ದಿವಸ ನಾನು ಹೋಗಿದ್ದೆ ಆ ಆಚರಣೆಯಲ್ಲಿ ಭಾಗವಹಿಸೋಕ್ಕೆ. ಅಲ್ಲಿಯ ಮಕ್ಕಳಲ್ಲಿ ವಿಶ್ವ ಭ್ರಾತೃತ್ವ ದಿನದ ಅಂಶಗಳು ಹಾಗೂ ಸತ್ವಗಳ ಬಗ್ಗೆ ಬಹಳ ಚೆನ್ನಾಗಿ ಕೆಲವು ನಿರೂಪಣೆ, ಒಂದು ಥರದ ನಿರೂಪಣೆ ಚಿಕ್ಕ ಡ್ರಾಮಾ, ಅದರಲ್ಲಿ 2 ಡ್ರಾಮಾ ಇತ್ತು. ಒಂದು ಶ್ರೀರಾಮನ ಆದರ್ಶದ ಬಗ್ಗೆ, ಅವನ ಪ್ರತಿಯೊಂದು ಆದರ್ಶ, ಅವನ ಒಂದೊಂದು ಚಟುವಟಿಕೆಯು ವಿಶ್ವ ಭ್ರಾತೃತ್ವವನ್ನು ಯಾವ ಥರ ನಿರೂಪಿಸುತ್ತೆ ಅನ್ನೋದನ್ನು ಬಹಳ ಅದ್ಭುತವಾಗಿ ತೋರಿಸಿದರು. ಬಹಳ ಅಪೀಲ್ ಆಯಿತು. ಆ್ಯಕ್ಚುಲಿ ಅದನ್ನೇ ಇಲ್ಲಿ ಮಾಡಬೇಡ ಅಂತಿತ್ತು. ಅದರಲ್ಲಿ ತುಂಬ ಮೇಕಪ್ ಇದೆ, ತುಂಬ ತಯಾರಿ ಬೇಕು, ತುಂಬ ಹೊತ್ತು ಬೇಕು. ಹಾಗಾಗಿ ಅದ್ರ ಜೊತೆ ಮಾಡ್ಕೊಂತ ಕೆಲವರು ಕಲಾವಿದರು ಇವತ್ತಿಲ್ಲ. ನಾನು ದೀದಿ ಹತ್ರ ಕೇಳಿದಾಗ ಅದು ಕಷ್ಟ ಅನ್ನೋದು ಗೊತ್ತಾಯ್ತು ನನಗೆ. ಇನ್ನೊಂದು ಬುದ್ಧನ ಬಗ್ಗೆ ಮಾಡೋದು, ವಿಶ್ವ ಭ್ರಾತೃತ್ವವನ್ನು ಬುದ್ಧ ಯಾವ ಥರ ಪ್ರೆಸೆಂಟ್ ಮಾಡ್ತಾನೆ, ಹೇಗೆ ಅದನ್ನು ಬದುಕ್ತಾನೆ, ವಿಶ್ವ ಭ್ರಾತೃತ್ವವನ್ನು ತನ್ನ ಜೀವನದಲ್ಲಿ ಯಾವ ಥರ ಬದುಕಿ ತೋರಿಸ್ತಾನೆ ಅನ್ನೋದರ ಬಗ್ಗೆ ತೋರಿಸಿದ್ರು. ಅದು ಒಂದು 10 ನಿಮಿಷದಿತ್ತು. ಭಾಳ ಖುಷಿ ಆಯ್ತು ನನಗೆ, ಭಾಳ ಫೀಲಿಂಗ್ ಆಗಿತ್ತು. ಈ ಮಕ್ಕಳನ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ರಿಕ್ವೆಸ್ಟ್ ಮಾಡಿಕೊಂಡೆ, ನಮ್ಮ ಜನರೆಲ್ಲರೂ ನೀವು ಒಂದು 5 ನಿಮಿಷ ತೋರಿಸ್ಬೋದಾ ಅಂತ. ಅವರು ಏನೂ ಮಾತಿಲ್ಲ, ನೀವು ಕೇಳ್ತಾ ಇದ್ದೀರಾ, ನಾವು ಮಾಡ್ತೀವಿ ಅನ್ನೋದನ್ನು ಒಪ್ಕೊಂಡು ಇವತ್ತು ಬಂದರು. ಬೆಳಿಗ್ಗೆ ಬೇಗ ಹೊರಟಿದ್ದಾರೆ, ನಾವೆಲ್ಲ ಹತ್ತಿರ ಬಂದಿದ್ದೀವಿ. ಅವರು 8 ಗಂಟೆಗೆ ಹೊರಟಿದ್ದಾರೆ. ಆದರೆ ದಾರಿ ತಪ್ಪಿ ಇವತ್ತು ಎಲ್ಲೆಲ್ಲೋ ಹೋಗ್ಬಿಟ್ಟು 4 ಗಂಟೆ ದಾರಿಯಲ್ಲಿ ಇವತ್ತು ಬಂದಿದ್ದಾರೆ. ಅವರ ಈ ಪರಿಶ್ರಮ ಹಾಗೂ ಬದ್ಧತೆಗೆ ತಮ್ಮೆಲ್ಲರ ಗೌರವ ಕೊಡುವ ಚಪ್ಪಾಳೆಯನ್ನು Swami, your address at the Parliament of Regions was received with a splendid ovation. The words, Sisters and Brothers of America, made you their own instantly. Yes, Goodwin, that was Mother Saraswati's will and not to any preconceived plan. It happened spontaneously. The words, Sisters and Brothers, gave a glimpse of your appeal as a universal brother. Yes, every day I am rooting deeper and wider into Vedanta. The universality you see in me and in my message is nourished by Vedanta. Swamiji, your vision of universal brotherhood is very appealing, but how is it to be achieved? Through practical Vedanta, Vedanta. Yes,
Swamiji, we have heard your speech and observed your ways. It is very inspiring. Many are the greats who have lived exemplary lives with seamless universality. Swamiji, what is seamless universality? Seamless universality is where one experiences the entire universe as an extension of oneself. That is, one can feel the emotions of both the animate and the inanimate, moving and non-moving things, near and far. Can you think of anyone who has practically demonstrated this? Goodwin, demonstration is for others. Those endowed with universal brotherhood do it out of sheer will. Can you point to an example so that we may get a glimpse of the will of such a person? Sankhya Muni, who the world knows as Buddha, extended brotherly love not only to men, to all living beings, which is straight ahead towards universal brotherhood. Swamiji, is it fair to say Buddhism principle still fall short of universality? Yes, it may, but mind you, it extends the principle of universal brotherhood to all living beings. The Abrahamic religions, by their very principle, extend brotherly love to all mankind. Twin, allow me to correct your statement. Abrahamic religions, by their very principle, extend brotherhood only to fellow of their own sect. That is, Christians embrace only other Christians of their own denomination as brothers. Same with Islam. Judaism is an exception to this barbarism in the name of bringing men to God. Abrahamic religions treat other elements of nature like fauna and flora to be unequals. Hinduism recognizes the right of every being to exist and to thrive in dharma, but one cannot be complacent owing through mere principles. Principles should consolidate into practice of universal brotherhood. Swamiji, what does the future hold for the expansion of universal brotherhood? Nivedita, universal brotherhood is inevitable and the practical Vedanta is at the base of the universal brotherhood. Time has produced and will continue to produce and shape many who will march towards practical Vedanta. ಕಲ್ಲಬಾಳು ವಿದ್ಯಾಸಂಸ್ಥೆಯಲ್ಲಿ ವಿವೇಕಾನಂದ ಕೇಂದ್ರ ವಿದ್ಯಾಲಯಕ್ಕೆ ಹೋಗೋದೇ ಒಂದು ಅನುಭವ. ಅದು ಒಂದು ಪಾಠ ಥರ ಕಾಣಿಸುತ್ತೆ. ನಾನು ಆವಾಗ ಹೋಗ್ತಾ ಇರ್ತೀನಿ. ಅಲ್ಲಿಯ ಮಕ್ಕಳು, ಅಲ್ಲಿಯ ಶಿಕ್ಷಕ ವರ್ಗ, ಅಲ್ಲಿಯ ಮ್ಯಾನೇಜ್ಮೆಂಟ್, ಈ ಮೂರನ್ನು ನಾವು ನೋಡಿ ಸಂಸ್ಕಾರ, ಸಂಸ್ಕೃತಿ, ಶಿಸ್ತನ್ನು ಅದು ಫೋರ್ಸ್ಫುಲ್ ಇನ್ಫ್ಲುಯೆನ್ಸ್ ಆಗುವಂಥದ್ದು ಯಾವ ಥರ ಬೆಳೆಯುತ್ತೆ ಅಂಥ ಸಂಸ್ಥೆಗಳು ಇನ್ನೂ ಸಾಕಷ್ಟು ಬೆಳೆಯಲಿ ಅಂತ ದೇವರ ಹತ್ರ ಬೇಡ್ಕೊಳ್ತಾ ಈ ಬಂದ ಮಕ್ಕಳಿಗೆಲ್ಲ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂಥ ಮುಂದಿನ ಕಾರ್ಯಕ್ರಮ ಶ್ರೀಕಾಂತ್ ಅವರು. Didi joined Vivekananda Kendra as a full-time worker in 1984. After her initial training, she worked in different parts of Bharat through different service projects of Vivekananda Kendra. Didi also worked with rural development projects in Tamil Nadu, Vedic Vision Foundation Kerala, VK Natural Resources Development Project in Tamil Nadu. Didi was the secretary for the Vivekananda Kendra Vidyalayas of Assam and Nagaland. Didi worked some time of Vivekananda Kendra's branch at Nagada in Kashmir. She was the instrumental in starting Vivekananda Kendra Vidyalaya at Kalpadu, Bangalore. This project started to support the rural villages in Jimmy area. In this project, in this secondary school at present, around 350 rural children from 20 villages study. Apart from the school, there are a number of service activities take place in and around the villages under Didi's guidance, like Samskara Varga, Deepa Puja, Bhajan Sandhya, personality development camps, sports activities, teachers orientation programs, etc. Presently, Didi is the Prakalpa Sanghataka, that is secretary, of the entire project. Didi is well versed in our scriptures,
Sanskrit, and our Shastras. So welcome you, Didi. Thank you. ಥ್ಯಾಂಕ್ ಯು ಲಕ್ಷ್ಮಿ. स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः. ವೇದಿಕೆಯಲ್ಲಿರುವಂಥ ಗಣ್ಯರಿಗೂ ಇಲ್ಲಿ ಇರುವಂಥ ಎಲ್ಲರಿಗೂ ನಮಸ್ಕಾರ. ಇವಾಗ ಲೇಟಾಗಿ ತಲುಪಿದ್ವಿ, ಪ್ರೋಗ್ರಾಮ್ಗೆ ಮುಂಚೆ ಬಂದ್ವಿ, ಅದೇ ವಿಶೇಷ. ರಮೇಶ್ ಹೇಳಿದರು ವಿಶ್ವ ಭ್ರಾತೃತ್ವ ಬಗ್ಗೆ. ಬಾಕಿಯೆಲ್ಲ ವಿಷಯ ನಾವು ಪುಸ್ತಕದ ತಿಳ್ಕೊತೀವಿ ಅಥವಾ ಬೇರೆ ವಿಷಯಗಳ ಮೂಲಕ ತಿಳ್ಕೊಂಡಿರ್ತೀವಿ. ಆದರೆ ವಿವೇಕಾನಂದ ಕೇಂದ್ರದಲ್ಲಿ ಈ ವಿಶ್ವ ಭ್ರಾತೃತ್ವ ಅನ್ನುವ ಈ ಒಂದು ತತ್ವವನ್ನು ಹೇಗೆ ಅಳವಡಿಸ್ಕೊಂಡಿದ್ದೀರಿ, ಹೇಗೆ ಅದನ್ನು ನೀವು ಜನತೆಗೆ ತಲುಪಿಸ್ತಾ ಇದ್ದಾರೆ, ಅದರ ಇಂಪ್ಯಾಕ್ಟ್ ಏನು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿದರು. ಇವಾಗ ಅದೇ ಒಂದು ಚಿಕ್ಕ ಪ್ರಯತ್ನ. ವಿವೇಕಾನಂದ ಕೇಂದ್ರದ ಪ್ರಾರಂಭ ಇದು ಮೊದಲು ಪ್ರಯತ್ನ ಶುರುವಾಗಿದ್ದೆ 1963ನೇ ಇಸ್ವಿ. ಅಂದರೆ ಸ್ವಾಮಿ ವಿವೇಕಾನಂದರ ಜನ್ಮ ಶತಾಬ್ದಿ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ಮಾತು ಹೇಳ್ತಾರೆ. ಅವರು ಸಾಕಷ್ಟು ಸಂದೇಶಗಳನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅವಾಗ ಅವ್ರು ಹೇಳ್ತಾ ಇದ್ದಾರೆ, ಅವ್ರ ಜೀವನ ಕೇವಲ 39 ವರ್ಷ ಮಾತ್ರ ಇತ್ತು. ಹಾಗೆ ಅವ್ರು ಹೇಳಿರೋ ಎಲ್ಲ ಸಂದೇಶಗಳನ್ನು ಅವರ ಜೀವಿತ ಕಾಲದಲ್ಲೇ ಮಾಡಿ ತೋರಿಸೋಕ್ಕೆ ಸಮಯ ಇರಲಿಲ್ಲ. ಹಾಗೆ ನಾನು ಈ ಶರೀರ ತ್ಯಾಗ ಮಾಡಿ ಕೂಡ ಬರುವ 1500 ವರ್ಷಗಳಿಗೆ ನಾನು ಈ ಸಂದೇಶಗಳಿಗಾಗಿ ಕೆಲಸ ಮಾಡ್ತೀನಿ ಅಂತ ಅವರೇ ಹೇಳ್ತಾರೆ. ಹಾಗಾಗಿ ಅವರ ಜೀವನದ ಒಂದು ಮುಂದುವರಿದ ಭಾಗವೇನೋ ಅನ್ನೋ ರೀತಿ ಮಾನ್ಯ ಏಕನಾಥ್ ರಾನಡೆಯವರ ಜೀವನ ಮತ್ತು ಕಾರ್ಯದಲ್ಲಿ ನಮ್ಗೆ ಕಾಣಿಸುತ್ತೆ. ಅವರೇ ವಿವೇಕಾನಂದ ಕೇಂದ್ರದ ಸ್ಥಾಪಕರು ಕೂಡ. ಹಾಗೆ ಸ್ವಾಮಿ ವಿವೇಕಾನಂದರ ಜನ್ಮ ಶತಾಬ್ದಿ 1963ರಲ್ಲಿ ವಿವೇಕಾನಂದ ಕೇಂದ್ರದ ಸ್ಥಾಪನೆಗೆ ಒಂದು ಬೀಜ ಬಿತ್ತಿದ್ರು ಅಂತ ಹೇಳ್ಬೋದು. ಆ ಕಥೆಯಲ್ಲಿ ನಮಗೆ ಗೊತ್ತಿರೋದು ಶಿಲಾ ಸ್ಮಾರಕದ ಕಥೆ. ಇಡೀ ಭಾರತದ 1% ಅಡಲ್ಟ್ ಪಾಪ್ಯುಲೇಷನ್ ಆ ಕಾಲದಲ್ಲಿ, ಇದಕ್ಕೆ ₹1 ಡೊನೇಷನ್ ಕೊಟ್ಟರು. ಆ ರೀತಿ ಈ ಪೂರ್ತಿ ದೇಶವನ್ನೇ ಜಾತಿ ಮತ ಪ್ರಾಂತದ ಒಂದು ಭೇದ ಭಾವ ಇಲ್ಲದೆ ಸ್ಥಾಪಿತವಾದ ಒಂದು ಶಿಲಾ ಸ್ಮಾರಕ ಕನ್ಯಾಕುಮಾರಿ ಇರುವಂಥ ವಿವೇಕಾನಂದ ಶಿಲಾ ಸ್ಮಾರಕ. ಆನಂತರ 1972ನೇ ಇಸ್ವಿಯಲ್ಲಿ ಅದರ ಮುಂದುವರೆದ ಭಾಗ, ಅದು ಶಿಲಾ ಸ್ಮಾರಕ, ಮುಂದುವರೆದ ಭಾಗ ಜೀವಂತ ಸ್ಮಾರಕ, ಅದು ವಿವೇಕಾನಂದ ಕೇಂದ್ರ, ಅದು ಕೂಡ ಪ್ರಾರಂಭ ಆಗುತ್ತೆ. ಅದಕ್ಕೆ ಬೇಕಾಗಿರೋ ಮಾರ್ಗದರ್ಶನವನ್ನು ಏಕನಾಥ್ ರಾನಡೆಯವರೇ ತುಂಬ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಮೊದಲನೇದು, ಒಂದು ಸಂಸ್ಥೆ ಪ್ರಾರಂಭ ಆಗುವಾಗ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಅಂದರೆ ಗೈಡ್ಲೈನ್ಸ್ ಇರುತ್ತೆ. ಅದರಲ್ಲಿ ಅವ್ರು ಬರೆದಿರೋ ಮೊದಲನೇ ಧ್ಯೇಯ ವಾಕ್ಯ ವಿವೇಕಾನಂದ ಕೇಂದ್ರದ್ದು, ಅದು ಯೋಗ ಇಸ್ ದ ಕೋರ್ ಆಫ್ ವಿವೇಕಾನಂದ ಕೇಂದ್ರ. ಇವತ್ತೆಲ್ಲ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಎಲ್ಲರೂ ಯೋಗ ಅಂತ ಮಾತಾಡ್ತಾರೆ. ಇದು 1972 ಇಸ್ವಿ. ಆವಾಗಲೇ ಅವರು ಯೋಗ ಇಸ್ ದ ಕೋರ್ ಆಫ್ ವಿವೇಕಾನಂದ ಕೇಂದ್ರ, ವಿವೇಕಾನಂದ ಕೇಂದ್ರ ಧ್ಯೇಯವೇ ಯೋಗ, ಅಷ್ಟಕ್ಕೆ ಹೇಳಿಬಿಡಲಿಲ್ಲ. ಯಾಕೆಂದರೆ ಇವತ್ತು ಯೋಗ ಅನ್ನೋದು ತುಂಬ ಕಮರ್ಷಿಯಲ್ ಲೆವೆಲಲ್ಲಿ ನಡೀತಾ ಇದೆ. ಹಾಗಾಗಿ ಅದಕ್ಕೆ ಮುಂದಿನ ಡೆಫಿನೇಷನ್ ಕೊಡ್ತಾರೆ ಮುಂದಿನ ಲೈನಲ್ಲಿ, ಯೋಗ ಇಸ್ ದ ವೇ ಆಫ್ ಲೈಫ್ ಬೇಸ್ಡ್ ಆನ್ ದ ವಿಷನ್ ಆಫ್ ಒನ್ನೆಸ್. ಅಂದರೆ ಇದೇ ವಿಶ್ವ ಭ್ರಾತೃತ್ವ ಯಾವ ಮಕ್ಕಳು ಮಾತಾಡಿ ನಾವು ಗಮನಿಸಿದರೆ ಗೊತ್ತಾಗಿರುತ್ತೆ. ಅದನ್ನು ಅವರು ಇದ್ರ ಬಗ್ಗೆ ತಿಳಿಸಿದರು. ಈ ವಿಶ್ವ ಭ್ರಾತೃತ್ವನ ಅಂದರೆ ಈ ವೇ ಆಫ್ ಲೈಫ್ ನಮ್ಮ ಜೀವನದ ಪದ್ಧತಿಯಾಗಿ ಒಂದು ಏಕತ್ವ ಭಾವದಿಂದ ನಡೆಸೋದೇ ವಿವೇಕಾನಂದ ಕೇಂದ್ರದ ಧ್ಯೇಯ. ಇದು ಈ ವಿಶ್ವ ಭ್ರಾತೃತ್ವಕ್ಕೂ ವಿವೇಕಾನಂದ ಕೇಂದ್ರಕ್ಕೂ ಇರುವಂಥ ಒಂದು ಅವಿನಾಭಾವ ಅಂತ ಶುರು ಮಾಡಿದರೆ
ಮುಂದಿಂದು. ಸ್ವಾಮಿ ವಿವೇಕಾನಂದರು ಇನ್ನೂ ಒಂದು ಮಾತು ಹೇಳಿದರು. ಅದೇನೆಂದರೆ, ನಮಗೆಲ್ಲ ಗೊತ್ತಿದೆ ಹಿಂದೂ ಧರ್ಮದಲ್ಲಿ 106 ಸಂಪ್ರದಾಯಗಳು, ಕೋಟ್ಯಾಂತರ ದೇವತೆಗಳು, ಸಾವಿರಾರು ಜಾತಿ ಮತಗಳು. ಹಾಗಾದರೆ ಇದೆಲ್ಲ ಒಟ್ಟಿಗೆ ಸೇರಿಸುವಂಥ ಏನಾದರೂ ಒಂದು ಏಕಸೂತ್ರ ಇದೆಯಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿರ್ತಾರೆ, ಈ ಎಲ್ಲ ಜಾತಿ ಮತ ಪಂಥಗಳನ್ನು ಒಟ್ಟಿಗೆ ಸೇರಿಸುವಂಥ ಒಂದು ಏಕಸೂತ್ರ ಅದು ಪ್ರಣವ, ಓಂಕಾರ. ಹಾಗಾಗಿ ಪ್ರಣವಕ್ಕೆ ಒಂದು ದೇವಸ್ಥಾನ ಕಟ್ಟಬೇಕು. ಆ ದೇವಸ್ಥಾನದಲ್ಲಿ ಎಲ್ಲ ಮತ ಪಂಥದವರು ಬಂದು ಅಲ್ಲಿ ಒಗ್ಗಟ್ಟಾಗಿದ್ದು ಪ್ರಾರ್ಥನೆ ಮಾಡುವಂಥದ್ದು ಸಾಧಿಸಬೇಕು ಈ ದೇಶದಲ್ಲಿ ಅಂತ ಹೇಳಿರೋ ಹಾಗೆ ಸ್ವಾಮಿ ವಿವೇಕಾನಂದರ ಕಾಲದಲ್ಲಿ ಅದು ನಡೆಯಲಿಲ್ಲ. ಆದರೆ ಮಾನ್ಯ ಏಕನಾಥ್ಜಿಯವರು ಕನ್ಯಾಕುಮಾರಿ ಶಿಲಾ ಸ್ಮಾರಕ ಪ್ರಾರಂಭ ಮಾಡಿದಾಗ ಅಲ್ಲಿ ಶ್ರೈನಲ್ಲಿಟ್ಟಿರೋದೇ ಇದೇ ಓಂಕಾರ. ಹಾಗೆ ವಿವೇಕಾನಂದ ಕೇಂದ್ರದಲ್ಲಿ ಗುರು ಅಂತ ನಾವು ಒಂದು ಧ್ಯೇಯವನ್ನು ಒಪ್ಕೊಂಡಿದ್ರೆ ಅದು ಓಂಕಾರ. ಅಂದರೆ ಸ್ವಾಮಿ ವಿವೇಕಾನಂದ ಚಿಂತನೆಯೇ ಮುಂದುವರೆದ ಭಾಗ ಆಯಿತು. ಹಾಗಾಗಿ ಇವಾಗ ಮುಂದೆಂದು ನಮ್ಮ ಕಾರ್ಯ ಪದ್ಧತಿಯಲ್ಲಿ ಹೇಗೆ ಇದನ್ನು ಏಕನಾಥ್ಜಿಯವರು ಅಳವಡಿಸಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಈ ದೇಶ, ಈ ಧರ್ಮ ಎಲ್ಲ ಕಾಲದಲ್ಲೂ ಬಹಳಷ್ಟು ಅವರ ಡೈಲಾಗ್ಗಳು ಬಂದಿತ್ತು. ಇದು ಒಂದು ಕಂಟಿನ್ಯೂಸ್ ಫ್ಲೋ ಅಂತ ಏಕಾತ್ಮಕ ಭಾವವನ್ನು ಜೀವನದಲ್ಲಿ ಪ್ರಾಕ್ಟಿಕಲ್ ವೇದಾಂತದ ರೂಪದಲ್ಲಿ ಕಂಡವರು ಸದಾ ಕಾಲ ನಮ್ಮ ಮಧ್ಯದಲ್ಲಿ ಇರ್ತಾರೆ. ಆದರೆ ಒಂದು ಇದರದ್ದು ಚಿಕ್ಕ ವಿಷಯ ಏನಂದರೆ, ಅವರಿಗೇ ಆದ ಶಿಷ್ಯ ಪರಂಪರೆ, ಅವರಿಗೆ ಆದ ಆಶ್ರಮ, ಅವರಿಗೆ ಆದ ಮಠ. ಅವಾಗ ಏನಾಗುತ್ತೆ, ಅದೇ ಒಂದು ಪ್ರತ್ಯೇಕ ಸಂಪ್ರದಾಯ. ಈ ಮಠದ ಮಠಾಧಿಪತಿಗಳು, ಈ ಆಶ್ರಮದ ಹಿರಿಯರು ಸಾಮಾನ್ಯವಾಗಿ ಒಂದೇ ಸ್ಟೇಜಲ್ಲಿ ಸಮ ಕೂತ್ಕೊಳ್ಳಲ್ಲ. ಯಾಕೆಂದರೆ ಈ ಭಕ್ತರಿಗೆ ನಮ್ಮ ಗುರುಗಳು ದೊಡ್ಡವರು, ಅವರಿಗೆ ನಮ್ಮ ಗುರುಗಳು ದೊಡ್ಡವರು ಅನ್ನೊಂದು ಭಾವ ಇರುತ್ತೆ. ಹಾಗಾಗಿ ಏಕನಾಥ್ಜಿಯವರು ಈ ವಿವೇಕಾನಂದ ಕೇಂದ್ರ ಹೇಗಿರಬೇಕಂದ್ರೆ, ಈ ರೀತಿ ಎಲ್ಲ ಧರ್ಮಗುರುಗಳನ್ನು ಒಂದೇ ಭಾವದಲ್ಲಿ ಒಂದೇ ಕಡೆ ಸೇರಿಸುವಂಥ ಒಂದು ಕಾರ್ಯ ಪ್ರಣಾಳಿಕೆ ಕೂಡ ವಿವೇಕಾನಂದ ಕೇಂದ್ರಕ್ಕೆ ಇರಬೇಕು ಅಂತ. ಅದು ಎಷ್ಟು ಮಟ್ಟಿಗೆ ಅಂದರೆ, 72ನೇ ಇಸ್ವಿಯಲ್ಲಿ ವಿವೇಕಾನಂದ ಕೇಂದ್ರದ ಪೂರ್ಣಕಾಲ ಕಾರ್ಯಕರ್ತರ ತರಬೇತಿ ಪ್ರಾರಂಭ ಆದಾಗ ಆ ತರಬೇತಿ ಕೊಡೋಕ್ಕೆ ಅಂತ ಬಂದರು ಆಯಾ ಕಾಲದಲ್ಲಿ ಇರುವಂಥ ಎಲ್ಲ ಈ ದೇಶದ ಮಹಾನ್ ಪುರುಷರು ಪ್ರತಿಯೊಬ್ಬರು ಬಂದು ಆ ತರಬೇತಿಗಳಲ್ಲಿ ಟ್ರೈನಿಂಗ್ ಕೊಡೋರು. ಟ್ರೈನಿಂಗಲ್ಲಿ ಇರೋರು ಎಷ್ಟು? 10 ಜನ 15 ಜನ ಅಷ್ಟೇ. ಆದರೆ ಅಂಥ 10-15 ಜನಕ್ಕೆ ಆಯಾ ಕಾಲದಲ್ಲಿ ಈ ದೇಶದಲ್ಲಿ ತುಂಬ ದೊಡ್ಡ ಆಧ್ಯಾತ್ಮಿಕ ಗುರುಗಳು, ತುಂಬ ದೊಡ್ಡ ಸಮಾಜ ಸೇವಕರು, ಈ ದೇಶಕ್ಕೆ ತುಂಬ ಕೊಡುಗೆ ನೀಡಿದ್ದಾರೆ ಅನ್ನೋರೆಲ್ಲರೂ ಬಂದು ಕನ್ಯಾಕುಮಾರಿ ಒಂದು ವಾರ ದಿನ ಇದ್ದು ತರಬೇತಿ ಕೊಡೋರು. ಯಾಕಂದರೆ ವಿವೇಕಾನಂದ ಕೇಂದ್ರಕ್ಕೆ ಅಂಥ ಒಂದು ಮುಖ್ಯತ್ವ ಪ್ರತಿಯೊಬ್ಬರು ಕೊಟ್ಟಿರೋದ್ರಿಂದ ಯಾರೊಬ್ಬರು ವಿವೇಕಾನಂದ ಕೇಂದ್ರಕ್ಕೆ ಬಂದರು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು 100 ಎಕರೆ ವಿಶಾಲವಾದ ಒಂದು ಕ್ಯಾಂಪಸ್. ಇದು ನಮ್ಮದೇ ಸಂಸ್ಥೆ ಅನ್ನೋ ಭಾವ ಎಲ್ಲರ ಮನಸ್ಸಲ್ಲಿ ಬರುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು. ಉದಾಹರಣೆಗೆ 84ನೇ ಇಸ್ವಿ ನಾವು ಟ್ರೈನಿಂಗಲ್ಲಿ ಇದ್ದಾಗ ಆಗಿನ ಹಿರಿಯರು ಅಂತ ಹೇಳಿದರೆ ಸ್ವಾಮಿ ಚಿನ್ಮಯಾನಂದರು, ಡಿವೈನ್ ಲೈಫ್ ಸೊಸೈಟಿಯ ಅಧ್ಯಕ್ಷರಾದ ಸ್ವಾಮಿ ಚಿದಾನಂದರು, ತಮಿಳುನಾಡಿಗೆ ತುಂಬ ದೊಡ್ಡ ಆಧ್ಯಾತ್ಮಿಕ ಗುರುವನ್ನ ರಾಮಕೃಷ್ಣ ತಪೋವನದ ಸ್ವಾಮಿ ಚಿದ್ವಾನಂದರು, ಆ ಸಮಯದಲ್ಲಿ ಕರ್ನಾಟಕದ ತುಂಬ ದೊಡ್ಡ ಸೋಷಿಯಲ್ ಸರ್ವಿಸ್ ಆ್ಯಕ್ಟಿವ್ ಆಗಿ ಮಾಡ್ತಿದ್ದರು ಸುಬ್ಬರಾವ್ ಅಂತ ಎಲ್ಲ ಗಣ್ಯ ವ್ಯಕ್ತಿಗಳು ಕನ್ಯಾಕುಮಾರಿಗೆ ಬಂದು ನಮ್ಮ ಜೊತೆ ಇದ್ದು ಒಂದು ವಾರ 10 ದಿನ ನಮ್ಮ ಟ್ರೈನಿಂಗ್ ಕೊಟ್ಟಿದ್ದಾರೆ. ಯೋಗ ಮತ್ತು ಎ ವೇ ಆಫ್ ಲೈಫ್, ಅದ್ರ ಜೊತೆಗೆ ಎಲ್ಲರೂ ಒಗ್ಗಟ್ಟಾಗಿ ಕೂಡ ಅದನ್ನು ಮಾಡಬೇಕು ಅನ್ನೋದು. ನಿನ್ನೆನೋ ಮೊನ್ನೆನೋ ನೆಟ್ ನೋಡ್ತಾ ಇದೆ. ಈ ವರ್ಷ 2014ರಲ್ಲಿ ಇನ್ನೊಂದು ಗಿನ್ನಿಸ್ ವರ್ಲ್ಡ್ ಹೋಯಿತು. ಅದು ಗುಜರಾತ್ ಗೌರ್ಮೆಂಟಿಂದ 72,000 ಜನ 51 ಜಾಗದಲ್ಲಿ ಒಟ್ಟಿಗೆ ಸೂರ್ಯ ನಮಸ್ಕಾರ ಮಾಡಿದರು ಅಂತ. ಅದೇ 51 ಜಾಗದಲ್ಲಿ ವಿವೇಕಾನಂದ ಕೇಂದ್ರ ಮಾಡಿದ್ದು ಒಂದೇ ಜಾಗದಲ್ಲಿ 29,000. ಅದಿನ್ನೂ ಇದೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್. ಹಾಗೆ ಕರ್ನಾಟಕ ಗೌರ್ಮೆಂಟ್ ಕೂಡ ಗುಜರಾತ್ ಗೌರ್ಮೆಂಟಿನ ಈ ವರ್ಲ್ಡ್ ರೆಕಾರ್ಡ್ನ ಬ್ರೇಕ್ ಮಾಡಬೇಕು ಅಂತ ಇವಾಗ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅದು ಬಂದಿತ್ತು. ಅದರಲ್ಲಿ ಗೊತ್ತಿಲ್ಲ ನನಗೆ, ನ್ಯೂಸ್ ಪೇಪರ್ ನ್ಯೂಸ್ ಇದು.
ಆದರೆ ಹೇಗೆ ಈ ವಿವೇಕಾನಂದ ಕೇಂದ್ರ ಎಲ್ಲರನ್ನು ಒಗ್ಗೂಡ್ಸೋಕ್ಕಾಗಿ ಎಲ್ಲ ಮಾರ್ಗಗಳನ್ನು ತನ್ನ ಪ್ರಯತ್ನ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಚಿಕ್ಕ ಉದಾಹರಣೆ. ಇನ್ನೊಂದು, ಇದು ಮೋಸ್ಟ್ಲಿ 2008ರಲ್ಲಿ ನಡೆದಿದ್ದು. ಭಾರತದ ಎಲ್ಲ ಭಾಗದಲ್ಲೂ ಹಾಗೆ ಸೇಮ್ ಒಂದು ಧರ್ಮಗುರುಗಳಂದರೆ, ಒಂದು ಮಠಾಧೀಶರಂದರೆ ಬೇರೆಯವ್ರ ಜೊತೆ ಸಾಮಾನ್ಯವಾಗಿ ಒಂದೇ ಈ ಸಮವಾಗಿ ಬರಲ್ಲ. ಅದೇ ಪ್ರಾಬ್ಲಮ್ ಅಸ್ಸಾಮಲ್ಲಿ ಕೂಡ ಇದೆ. ಅಸ್ಸಾಮಲ್ಲಿ ಸತ್ರಗಳು ಅಂತ, ಇಲ್ಲಿ ನಾವೇನು ಮಠಗಳು ಅಂತೀವಿ, ಅಲ್ಲಿ ಟ್ರೆಡಿಷನಲ್ ಆಗಿ ಸತ್ರಗಳು ಅಂತ ಇದ್ದಾವೆ. ಅದರಲ್ಲಿ 600 ವರ್ಷದಿಂದ ನಡ್ಕೊಂಡು ಬರ್ತಾ ಇರೋ ಗುರುಕುಲ ಪದ್ಧತಿ ಈಗೂ ಜೀವಂತವಾಗಿದೆ. ಅದೊಂದು ವಿಶೇಷ. ಹಾಗೆ ಇಡೀ ಅಸ್ಸಾಮಲ್ಲಿ ಇಂಥ ಸಾಕಷ್ಟು ಸತ್ರಗಳಿದ್ದಾವೆ. ಪ್ರತಿಯೊಂದು ಸತ್ರಕ್ಕೂ ಸತ್ರಾಧಿಕಾರಿಗಳು, ನಮಗೆ ಮಠಾಧಿಪತಿ ಇರ್ತೀವಲ್ಲ, ಈ ಸತ್ರಾಧಿಕಾರಿಗಳಿದ್ದಾರೆ. ಒಂದೊಂದು ಸತ್ರಕ್ಕೂ ಸಾಕಷ್ಟು ನೂರಾರು ಸಾವಿರಾರು ಎಕರೆ ಜಮೀನಿದೆ. ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ಆದರೆ ಯಾವ ಒಬ್ಬ ಸತ್ರಾಧಿಕಾರಿ ಕೂಡ ಇನ್ನೊಬ್ಬ ಸತ್ರಾಧಿಕಾರಿ ಜೊತೆ ಯಾವುದೇ ರೀತಿಯಾದ ಸಂಪರ್ಕ ಇಟ್ಕೊಳ್ಳಲ್ಲ. ನಾವು ನಮ್ಮ ಭಕ್ತರು, ಪ್ರತಿಯೊಬ್ಬರು ಸಾವಿರಾರು ಲಕ್ಷಾಂತರ ಜನ ಭಕ್ತರಿದ್ದಾರೆ, ಅವ್ರದ್ದೇ ಒಂದು ಪ್ರಪಂಚ. ಆದರೆ ಅಸ್ಸಾಮಲ್ಲಿ ಎಷ್ಟು ದೊಡ್ಡ ಒಂದು ಪ್ರಾಬ್ಲಮ್ ಇವತ್ತಿಗೂ ಫೇಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಲ್ಲ. ಇವಾಗದು ದಿನ ನ್ಯೂಸ್ ಪೇಪರ್ಗೆ ಬರ್ತಾ ಇದೆ, ಪೂರ್ತಿ ನಾರ್ತ್ ಈಸ್ಟ್ 7 ರಾಜ್ಯಗಳನ್ನೇ ಭಾರತದಿಂದ ಬೇರೆ ಮಾಡ್ತೀವಿ ಅಂತ. ಇದರಲ್ಲಿ ಇವರು ಕೂಡ ವಿಕ್ಟಿಮ್ಸ್, ಈ ಸತ್ರಾಧಿಕಾರಿಗಳು. ಅವರದ್ದು ಎಲ್ಲ ಜಮೀನನ್ನು, ಅಸ್ಸಾಮಲ್ಲಿ ಅವ್ರಿಗೆ ಸಾವಿರಾರು ಎಕರೆ ಜಮೀನುಗಳಿದೆ. ಈ ರೀತಿ ಇನ್ಫಿಲ್ಟ್ರೇಟ್, ಮುಖ್ಯವಾಗಿ ಬಾಂಗ್ಲಾದೇಶಿ ಮುಸ್ಲಿಮರು ಎಲ್ಲ ಇಲ್ಲಿಗಲಾಗಿ ತಗೋತಾ ಇದ್ದಾರೆ. ಅಂದರೆ ಇವರೊಬ್ಬರು ಪ್ರತಿಯೊಬ್ಬರು ಒಂಟಿಯಾಗಿ ಇಂಡಿವಿಜುವಲ್ ಆಗಿ ಹೋರಾಡ್ತಾರೆ. ನನಗೆ ತೊಂದರೆ ಬಂದು ನನ್ನ ತೊಂದರೆ ಬಂದು ಯಾರು ಒಟ್ಟಿಗೆ ಸೇರ್ ಮಾಡೋದು. ಅಂಥ ಸಮಯದಲ್ಲಿ ವಿವೇಕಾನಂದ ಕೇಂದ್ರದ 25 ಶಾಲೆಗಳಿದೆ. ಅದು ಒಂದು ಶಾಲೆಯ ಒಬ್ಬ ಪ್ರಿನ್ಸಿಪಾಲ್, ಅದು ಮಹಾರಾಷ್ಟ್ರದವರು. ಅಸ್ಸಾಂಗೆ ಹೋಗಿ ಅಸ್ಸಾಂ ಭಾಷೆ ಕಲಿತು ಅಸ್ಸಾಂನವರಿಗಿಂತ ಚೆನ್ನಾಗಿ ಅಸ್ಸಾಮಲ್ಲಿ ಓದು ಬರಹ ಎಲ್ಲದು ಮಾಡ್ತಾರೆ. ಅವರು ಈ ಎಲ್ಲ ಸತ್ರಾಧಿಕಾರಿಗಳ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡು ಅವರೆಲ್ಲರನ್ನು ಒಗ್ಗಟ್ಟಾಗಿ ಒಂದು ಕಡೆ ಕರ್ಕೊಂಡ್ಬಂದು ನಿಮಗೆಲ್ಲರಿಗೂ ಇರೋ ಪ್ರಾಬ್ಲಮ್ ಬಂದೆ, ಅದನ್ನು ಸಾಧ್ಯವಾದರೆ ವಿವೇಕಾನಂದ ಕೇಂದ್ರದ ಮೂಲಕ ಸ್ವಲ್ಪ ಸಾರ್ಟ್ ಔಟ್ ಮಾಡೋಣ ಅಂತ 32 ಜನ ಸತ್ರಾಧಿಕಾರಿಗಳನ್ನ 2008ನೇ ಇಸ್ವಿಯಲ್ಲಿ ಡೆಲ್ಲಿ ಕರ್ಕೊಂಡು ಹೋಗಿ ಒಟ್ಟಿಗೆ ಅಲ್ಲಿ ರಾಷ್ಟ್ರಪತಿಗಳನ್ನ, ಆವಾಗಿನ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಅವ್ರ ಮುಂದೆ ಮೆಮೊರಿನ ಕೊಟ್ಟು, ನಮ್ಮ ಈ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಬೇಕು, ಮಾಡಲಿಲ್ಲ ಅಂದರೆ ನಾಳೆ ಅಸ್ಸಾಂ ಭಾರತದಿಂದ ಕೈ ತಪ್ಪಿ ಹೋಗೋ ಎಲ್ಲ ಚಾನ್ಸಸ್ ಇದೆ ಅಂತ. ಅದ್ರ ನಂತರ ಎಲ್ಲ ಸತ್ರಾಧಿಕಾರಿಗಳು ಒಟ್ಟಾಗಿ ನಾವು ಕೆಲಸ ಮಾಡಬೇಕು, ಮಾಡಿದಂತೆ ನಮ್ಮ ಸಂಸ್ಕೃತಿ, ನಮ್ಮ ಸತ್ರ ಉಳಿದ ಸಾಲದು, ನಮ್ಮ ಸಂಸ್ಕೃತಿ, ನಮ್ಮ ಅಸ್ಸಾಮ, ನಮ್ಮ ಭಾರತ ಉಳಿಬೇಕು ಅನ್ನೋದು ಇವಾಗ ಅರ್ಥ ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಎಲ್ಲಿವರೆಗೆ ಅಂದರೆ ಈ ನಮ್ಮ ಕಾಸ್ಟು ಪ್ರಿನ್ಸಿಪಾಲ್ನು ಕೂಡ ಇವರು ನಮ್ಮ ಸತ್ರಾಧಿಕಾರ ಅಂತ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾರೆ. ಅಷ್ಟು ಮಟ್ಟಿಗೆ ಇವರು ತಮ್ಮೂರಾಗಿ ಅವ್ರು ತಗೊಂಡ್ಬಿಟ್ರು. ಹೇಗೆ ಸಮಾಜದಲ್ಲಿ ಅವ್ರೆಲ್ಲರಿಂದ ಒಂದಾಗೋದು, ಇವಾಗ ಮಕ್ಕಳು ಒಂದು ಇದಾಗ ಹೇಳಿದ್ವಿ, ಅವನನ್ನೇ ನಮ್ಮ ಎಕ್ಸ್ಟೆನ್ಷನ್ ಅಂತ. ಹಾಗೆ ಅವರು ಕೂಡ ನಮ್ಮ ಎಕ್ಸ್ಟೆನ್ಷನ್ ಈ ಪ್ರಿನ್ಸಿಪಾಲ್ ಅನ್ನುವಷ್ಟು ಮಟ್ಟಿಗೆ ಅವ್ರ ಜೊತೆ ಒಂದಾಗುವಂಥ ಒಂದು ಚಿಕ್ಕ ಅನುಭವ. ಇವರು ಕೇಳಿದ ಇಂಪ್ಯಾಕ್ಟ್ ಏನು ಸಮಾಜದಲ್ಲಿ ಈ ವಿಶ್ವ ಭ್ರಾತೃತ್ವಕ್ಕೆ ಅಂತ ಒಂದು ಉದಾಹರಣೆ ಕೊಡ್ಬೋದು ಅಂತ ಅನ್ನಿಸ್ತು. ಆಮೇಲೆ ನಾಟಕದಲ್ಲಿ ಇನ್ನೊಂದು ಕೊನೆಯದೊಂದು ಇದಾಗಿತ್ತು. ಅದು ಕನ್ನಡ ಹೇಳಬೇಕು ಅಂದರೆ ವಿಶ್ವ ಭ್ರಾತೃತ್ವ ಅನ್ನೋದು ಚರಾಚರಗಳಲ್ಲೂ ಇರುವಂಥ ಆ ಅಂತರ್ನಿಹಿತ ದೈವತ್ವವನ್ನು ಕಾಣೋದು, ಅದೇ ರೀತಿ ಅದರಲ್ಲಿರೋದು ವ್ಯವಹಾರದಲ್ಲಿ ತೊಗೊಂಬರೋದು, ಪ್ರಾಕ್ಟಿಕಲ್ ವೇದಾಂತ ಅಂತ. ಸರಿ, ಈ ಒಂದು ವಿಷಯಕ್ಕೆ ಇದೆ ಇನ್ನೂ ಮುಂದುವರೆದ ಭಾಗ ವಿಶ್ವ ಭ್ರಾತೃತ್ವ ಅಂತ ಡೈಲಾಗ್ ಇತ್ತದ್ರಲ್ಲಿ. ಅದಕ್ಕೂ ಕೂಡ ಒಂದು ಉದಾಹರಣೆ ಕೊಡಬೇಕು ಅಂದರೆ ವಿವೇಕಾನಂದ ಕೇಂದ್ರದ ಒಂದು ಡಿಪಾರ್ಟ್ಮೆಂಟ್, ಅದು 1985 ಪ್ರಾರಂಭ ಆಯಿತು. ವಿವೇಕಾನಂದ ಕೇಂದ್ರ ನ್ಯಾಚುರಲ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ. ಈ ಪ್ರಕೃತಿ ಜೊತೆ ಟ್ಯೂನ್ ವಿತ್ ನೇಚರ್ ಅಂತ ಹೇಳ್ತೀವಿ. ಈ ಪ್ರಕೃತಿ ಜೊತೆ ನಾವು ಕೆಲಸ ಮಾಡಬೇಕು. ಯಾಕೆಂದರೆ ಇನ್ನು ಮುಂದೆ ಬರೋ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಏನಿದ್ರು ಅದು ಈ ಪ್ರಕೃತಿ ಸಂಬಂಧವಾಗಿರೋ ಪ್ರಾಬ್ಲಮ್ಗಳೇ ಜಾಸ್ತಿ ಬರುತ್ತೆ. ಅದು ಎನರ್ಜಿ ಕ್ರೈಸಿಸ್ ಆಗಿರ್ಬೋದು, ಇನ್ನೂ ಆಗಿರ್ಬೋದು, ಅಥವಾ ಈ ಏನು ವಾತಾವರಣದಲ್ಲಿ ಬರೋ ಬೇರೆ ಬೇರೆ ಏನು ಹೇಳ್ತಾರಲ್ಲ, ಗ್ರೀನ್ ಹೌಸ್ ಎಫೆಕ್ಟ್ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ನೀರಿನ ಪ್ರಾಬ್ಲಮ್ ಇರ್ಬೋದು, ಹೀಟ್ ಎಫೆಕ್ಟ್ ಇರ್ಬೋದು. ಇನ್ಮೇಲೆ ಜಾಸ್ತಿ ಈ ಪ್ರಪಂಚ ಎದುರಿಸೋದು ನ್ಯಾಚುರಲ್ ಕೆಲಾಮಿಟೀಸ್. ಅದಕ್ಕಾಗಿ ವಿವೇಕಾನಂದ ಪ್ರಾರಂಭ ಮಾಡಿರೋದು ನ್ಯಾಚುರಲ್ ರಿಸೋರ್ಸ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ. ಅದು ಕೂಡ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂದರೆ ಇವತ್ತು
ಈ ಸಾಕಷ್ಟು ಸ್ಟೇಟ್ ಗೌರ್ಮೆಂಟ್ಗಳು ಈ ನಾಡಿನ ಸೆಕ್ರೆಟರಿ ಯಾರಿದ್ದಾರೆ ವಾಸುದೇವಿ ಅವ್ರನ್ನ ಅಡ್ವೈಸರ್ ಆಗಿ ತಗೊಂಡಿದ್ದಾರೆ. ಅವರ ರಾಜ್ಯದಲ್ಲಿ ನಮ್ಮ ಪ್ರಕೃತಿನ ಉಳಿಸ್ಕೊಳ್ಳೋಕೆ ಇದೆಲ್ಲ ಮಾಡಬೇಕು ಅಂತ ಇವಾಗ ಸಾಕಷ್ಟು IAS ಆಫೀಸರ್ಸ್ ಕೂಡ ಟ್ರೈನಿಂಗ್ ಕೊಡೋರ ಮಟ್ಟಿಗೆ ಈ ನಾಡಕ್ಕೆ ಒಂದು ಉದಾಹರಣೆಯಾಗಿ ಕೆಲಸ ಮಾಡ್ತಾ ಇದೆ. ಹಾಗೆ ರಾಮೇಶ್ವರಂ ತಗೊಂಡಿರೋ ದೊಡ್ಡ ಪ್ರಾಜೆಕ್ಟ್ ಗ್ರೀನ್ ರಾಮೇಶ್ವರಂ ಅಂತ. ಪುರಾಣ ಕಾಲದಲ್ಲಿ ರಾಮೇಶ್ವರಮಲ್ಲಿ 108 ತೀರ್ಥಗಳಿತ್ತು. ಅದರಿಂದ ಎನ್ಕ್ರೋಚ್ಮೆಂಟ್ ಆಗಿ ಇನ್ನೊಂದಾಗಿ ಮತ್ತೊಂದಾಗಿ ಇವಾಗ ಒಂದು ತೀರ್ಥನೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿತ್ತು. ಇವಾಗ ಅದ್ರ ಮೇಲೆ ಕೆಲಸ ಮಾಡಿ ಇವಾಗೆಲ್ಲ 35 ತೀರ್ಥಗಳನ್ನು ರಿವೈವ್ ಮಾಡಿದ್ದಾರೆ. ಇನ್ನೂ ಉಳಿದಿರೋದನ್ನು ಮಾಡ್ತಾನೆ ಇದ್ದಾರೆ. ಇದಕ್ಕಾಗಿಯೇ ಭಾರತ ಸರ್ಕಾರ ಹೋದ ವರ್ಷ ಅವಾರ್ಡ್ ಕೂಡ ಕೊಡ್ತೀವಿ ವಿವೇಕಾನಂದ ಕೇಂದ್ರಕ್ಕೆ. ಅದು ಕೇವಲ ಭಾರತ ಸರ್ಕಾರ ಮಾತ್ರ ಅಲ್ಲ, ವಿವೇಕಾನಂದ ಕೇಂದ್ರದ ನ್ಯಾಚುರಲ್ ರಿಸೋರ್ಸ್ ಡೆವಲಪ್ಮೆಂಟ್ ಮಾಡ್ತಾ ಇರೋ ಕೆಲಸಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಾಕಷ್ಟು ರೆಕಗ್ನೇಷನ್, ಸಾಕಷ್ಟು ಅವಾರ್ಡ್ಗಳು ಬಂದಿದೆ. ಯಾಕಂದರೆ ಎಲ್ಲ ವಿಭಾಗದಲ್ಲೂ ಈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾಯಿದೆ. ಮುಖ್ಯವಾಗಿ ಗೌರ್ಮೆಂಟ್ ಆಫೀಸ್ಗಳಲ್ಲಿ, ಪಂಚಾಯತ್ ಆಫೀಸಲ್ಲಿ, ಪಂಚಾಯತ್ ಪ್ರೆಸಿಡೆಂಟ್ಗಳು ಅಂಥವರಿಗೆ ಟ್ರೈನಿಂಗ್ ವರ್ಷ ಪೂರ್ತಿ ರೌಂಡ್ ದ ಕ್ಲಾಕ್ ಅಂತಾರಲ್ಲ ಅದು ನಡೆಯುತ್ತೆ. ನಿಮ್ಮ ಗ್ರಾಮ ಪಂಚಾಯತಿಗೆ ನಿಮ್ಮ ಪ್ರಕೃತಿ ಉಳಿಸ್ಕೊಳ್ಳೋಕ್ಕೆ ನೀವು ಏನೆಲ್ಲ ಮಾಡ್ಬೋದು. ಅದಕ್ಕೊಂದು ಲಿವಿಂಗ್ ಎಕ್ಸಾಂಪಲ್ ಆಗಿ ಒಂದು ಕ್ಯಾಂಪಸ್ ಇದೆ ಕನ್ಯಾಕುಮಾರಿಯಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಒಂದು ಚಿಕ್ಕ ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಹೇಗೆ ಪ್ರಕೃತಿ ಜೊತೆ ನಾವು ಜೀವನ ಮಾಡೋಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಇದೆ. ಕನ್ಯಾಕುಮಾರಿಗೆ ಹೋದಾಗ ಸಾಧ್ಯ ಆದರೆ ಒಂದು ಬಿಲ್ಡಿಂಗ್ ಕಟ್ಟೋದ್ರಿಂದ ಹಿಡಿದು ಒಂದು ನೀರನ್ನು ಸೇವ್ ಮಾಡೋದ್ರವರೆಗೆ ಎಲ್ಲ ವಿಷಯಗಳನ್ನು ಅಲ್ಲಿ ನಾವು ಒಂದು ಪ್ರಾಕ್ಟಿಕಲ್ ಉದಾಹರಣೆ, ಪ್ರಾಕ್ಟಿಕಲ್ ವೇದಾಂತ ಅಂತ ಇದ್ದಲ್ಲ ಆ ಉದಾಹರಣೆಯನ್ನು ನೋಡ್ಬೋದು. ನಾವು ಚಿಕ್ಕ ಉದಾಹರಣೆ ಕೊಡಬೇಕು. ನಮ್ಮ ಕಲ್ವಾಡ ಸ್ಕೂಲಲ್ಲಿ ನಾವು ಉಪಯೋಗಿಸೋ ನೀರು ಮಳೆ ನೀರು. ಮಳೆ ಇರೋ 2 ಎಕರೆ ಕ್ಯಾಂಪಸ್ಸಲ್ಲಿ ಬರೋ 1 ಹನಿ ಮಳೆ ನೀರನ್ನು ಹೊರಗಡೆ ಹೋಗಿಬಿಡಲ್ಲ. ಅದನ್ನೇ ಶೇಖರಿಸಿಕೊಂಡು ಅದೇ ವರ್ಷ ಪೂರ್ತಿ ಉಪಯೋಗಿಸ್ಕೊತೀವಿ. ಹಾಗೆ ನಮ್ಮ ಉಪಯೋಗಿಸೋ ಎಲೆಕ್ಟ್ರಿಸಿಟಿ ಕೂಡ ನಾವೇ ಜನರೇಟ್ ಮಾಡಿರೋದು. ಅಷ್ಟು ಮಟ್ಟಿಗೆ ಪ್ರಕೃತಿ ಮೇಲೆ ನಾವು ಭಾರ ಹಾಕೋದು ಬೇಡ. ಇನ್ನೊಂದು ಸಾಧ್ಯದ ಮಟ್ಟಿಗೆ ಆ 2 ಎಕರೆ ಕ್ಯಾಂಪಸ್ನಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ಉಪಯೋಗಿಸಲ್ಲ. ಈ ರೀತಿ ಬದುಕೋಕ್ಕೆ ಸಾಧ್ಯ ಅನ್ನೋದನ್ನ ಒಂದು ಚಿಕ್ಕ ಉದಾಹರಣೆ. ಇವಾಗ ಅದನ್ನೇ ನೋಡ್ಕೊಂಡು ಸಾಕಷ್ಟು ಜನ ಅದೇ ರೀತಿ ವಾಟರ್ ಹಾರ್ವೆಸ್ಟಿಂಗ್ ಅದೇ ರೀತಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಹಾಗೆ ಅಲ್ಲಲ್ಲೇ ನಾವೇ ಒಂದು ಉದಾಹರಣೆಯಾಗಿ ಸಮಾಜಕ್ಕೆ ತೋರಿಸ್ಬೇಕಾಗುತ್ತೆ. ಇದನ್ನೇ ಮಾನ್ಯ ಏಕನಾಥಿಗಳು ತುಂಬ ಸುಂದರವಾಗಿ ಹೇಳಿದ್ದಾರೆ. ಏನಂದರೆ ವಿವೇಕಾನಂದ ಕೇಂದ್ರ ಇಸ್ ಎನ್ ಎಕ್ಸ್ಟ್ರಾ ಆರ್ಡಿನರಿ ಆರ್ಗನೈಸೇಷನ್ ವಿತ್ ಆರ್ಡಿನರಿ ಪೀಪಲ್. ಅಂದರೆ ಇದರಲ್ಲಿರೋರೆಲ್ಲ ತುಂಬ ಸಾಧಾರಣ ವ್ಯಕ್ತಿಗಳು, ಅವರೆಲ್ಲ ಒಟ್ಟಿಗೆ ಸೇರಿ ಮಾಡ್ತಾ ಇರೋದು ಅಸಾಧಾರಣ ಕೆಲಸ. ಯಾರೊಬ್ಬರು ದೊಡ್ಡ ವ್ಯಕ್ತಿಗಳಂತ ಇಲ್ಲ, ಆದರೆ ನಾವೆಲ್ಲ ಸಾಧಾರಣ ವ್ಯಕ್ತಿಗಳು. ಆದರೆ ನಾವೆಲ್ಲ ಒಟ್ಟಿಗೆ ಸೇರಿದಾಗ ನಾವೊಂದು ದೊಡ್ಡ ಕಾರ್ಯ ಮಾಡೋಕ್ಕೆ ಸಾಧ್ಯ. ನಮ್ಮೆಲ್ಲರ ಭಾಗ್ಯ ಏನು ಅಂದರೆ ನಾವು ಬದುಕಿರೋ ಕಾಲದಲ್ಲೇ ನಮಗಿಂಥದ್ದೊಂದು ಸಂಸ್ಥೆಯ ಜೊತೆ ಸಂಪರ್ಕ ಬರೋಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ನಾವ್ಯಾರು ಶ್ರೀರಾಮಕೃಷ್ಣ ಕಾಲದಲ್ಲಿ ಬದುಕಲಿಲ್ಲ, ನಾವ್ಯಾರು ಸ್ವಾಮಿ ವಿವೇಕಾನಂದ ಕಾಲದಲ್ಲಿ ಬದುಕಲಿಲ್ಲ. ಆದರೆ ನಾವು ವಿವೇಕಾನಂದ ಕೇಂದ್ರ ಸಂಸ್ಥೆ ಕಾಲದಲ್ಲಿ ಬದುಕಿದ್ದೀವಿ, ಅದರಿಂದ ಸಂಪರ್ಕದಲ್ಲಿ ಬಂದಿದ್ದೀವಿ. ಹಾಗಾಗಿ ಈ ಸಂಪರ್ಕನ ಉಳಿಸ್ಕೊಂಡು ಬೆಳೆಸ್ಕೊಂಡು ನಾವಿರೋ ಸ್ಥಳದಲ್ಲೇ ಇವಾಗ KP ನಗರದಲ್ಲಿ ಈ ಮಕ್ಕಳು ಬಂದು ಎಷ್ಟು ಚೆನ್ನಾಗಿ ಮಾತಾಡ್ಬೋದು. ಹಾಗೆ ನಾವು ಇಷ್ಟು ಜನ ಇವತ್ತೊಂದು ಭಾನುವಾರ ಆದರೂ ಕೂಡ ನಾವೆಲ್ಲ ಕೂತ್ಕೊಂಡು ವಿಶ್ವ ಭ್ರಾತೃತ್ವ ದಿನದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಇದೆಲ್ಲ ಸಾಧ್ಯ ಆಗ್ತಾ ಇದೆ. ಹೀಗೆ ಚಿಕ್ಕ ಪಾಕೆಟ್ಗಳಲ್ಲೇ ನಾವು ಇದ್ರ ಬಗ್ಗೆ ಚಿಂತನೆ ಮಾಡಿ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಾರಂಭ ಮಾಡಿದರೆ ಖಂಡಿತ ಸಮಾಜದಲ್ಲಿ ದೇಶದಲ್ಲಿ ದೊಡ್ಡ ಬದಲಾವಣೆಗಳನ್ನ ತರೋಕ್ಕೆ ಸಾಧ್ಯ ಇದೆ ಅಂತ ಒಂದು ನಂಬಿಕೆ. ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಯೂನಿವರ್ಸಲ್ ಬ್ರದರ್ಹುಡ್ ಡೇ ಕಾರ್ಯಕ್ರಮದ ಈ ಕಡೆ ಹಂತ ಸುಂದರವಾಗಿ ಮೂಡಿಬಂದ ಈ ಕಾರ್ಯಕ್ರಮದ ಎಲ್ಲ ಸಹವರ್ತಿಗಳಿಗೂ ಹಾಗೂ ಮುಖ್ಯ ಅತಿಥಿಗಳಾದ ಶ್ರೀಯುತ ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸುತ್ತಾ ಬಂದಿರುವ ಲಲಿತಾ ದೀದಿಯವರಿಗೂ ನನ್ನ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಮೆರುಗು ತಂದ ಎಲ್ಲ ಮಕ್ಕಳಿಗೂ ಹಾಗೂ ಅವರನ್ನು ತರಬೇತಿ ಕೊಟ್ಟು ತಯಾರು ಮಾಡಿದ ಗುರುವರ್ಗಕ್ಕೂ ನನ್ನ ಗೌರವ ಸಮರ್ಪಣೆ. ಈ ಕಾರ್ಯಕ್ರಮವನ್ನು ನಡೆಸಲು ಸ್ಥಳಾವಕಾಶ ಮಾಡಿಕೊಟ್ಟ BBMPಯ ಆಡಳಿತ ವರ್ಗಕ್ಕೆ ನನ್ನ ನಮನಗಳು.
ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸೂಕ್ತವಾಗಿ ಚಿತ್ರಿಸಿ ಯಶಸ್ವಿಯಾಗಿ ನಡೆಸುವುದಕ್ಕೆ ಸೂತ್ರಧಾರರಾದ ಶ್ರೀಯುತ ರಮೇಶ್ ಭಟ್ ಮತ್ತು ಸಂಗಡಿಗರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. 2 ವಿವೇಕಾನಂದರ ಕೋಟ್ನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಹ್ಯಾವ್ ಫೇತ್ that you are all my brave lads, born to do great things. Let not barks of puppies frighten you. No, not even the thunderbolts of heaven. But stand up and work. The other one is very popular quote: arise, awake, and stop not till the goal is reached. Thank you very much. ಮುಂದಿನ ಶಾಂತಿ ಮಂತ್ರವನ್ನು ಶ್ರೀಮತಿ ಪೂರ್ಣ ಅವರಿಂದ ಹೇಳಬೇಕಂತ